ಆಚಾರ್ಯ ಶ್ರೀ ಅಮೃತಚಂದ್ರ ರೇಣು ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 13ನೇ ಮಂಗಲ ಕಲಶ. ನ ಆತ್ಮಾತ್ಮನೋ ಯಾತಿ ಯಥಾರ್ಥಕಾಂತಃ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಭಯವಿದಿತಾಃ. ತಸ್ಮಿನ್ ನಿಮಿತ್ತಂ ಪರಸಂಗಃ ಏವ. ದರ್ಶನಮೋಹ, ಚಾರಿತ್ರಮೋಹ, ಕರ್ಮರೂಪ ಕಟ್ಟಿದಂಥ ಜೀವದ ಪ್ರದೇಶಗಳಲ್ಲಿ ಏಕಕ್ಷೇತ್ರಾವಗಾಹ ರೂಪವಿರುವ ಉದ್ಗಲ ದ್ರವ್ಯದ ಪಿಂಡ, ಅದರ ಉದಯವೂ ಇದೆ. ಒಂದು ವೇಳೆ ಮೋಹಕರ್ಮರೂಪ ಉದ್ಗಲ ಪಿಂಡದ ಉದಯವು ತನ್ನ ದ್ರವ್ಯದ ಜೊತೆ ವ್ಯಾಪಕ ರೂಪವಿದೆ, ಜೀವದ್ರವ್ಯದ ಜೊತೆ ವ್ಯಾಪಕ ರೂಪವಾಗಿಲ್ಲ. ಆದಾಗ್ಯೂ ಮೋಹಕರ್ಮದ ಉದಯವಾದ ಮೇಲೆ ಜೀವದ್ರವ್ಯವು ತನ್ನ ವಿಭಾವ ಪರಿಣಾಮ ರೂಪವಾಗಿ ಪರಿಣಮಿಸುತ್ತದೆ. ಹೀಗೆಯೇ ವಸ್ತುವಿನ ಸ್ವಭಾವವಿದೆ. ಆಶ್ರಯವು ಯಾವುದರದು? ಆಶ್ರಯ ಯಾವುದರದ? ಆ ಸ್ವಭಾವದನ್ನು ಆಶ್ರಯ ಮಾಡೋದು ಅವಶ್ಯಕ ಇದೆ, ಬೇರೆ ಏನು ಮಾಡಲಿಕ್ಕೇನೆ ಬರುವುದಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ವಸ್ತು ಸ್ವಭಾವ ಹೀಗಿದೆ ಅಂದಮೇಲೆ ಏನು ವಸ್ತು ಸ್ವಭಾವ ಇದೆ? ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ರೂಪದಿಂದ ಯಾವ ಪುದ್ಗಲ ಕರ್ಮ ದ್ರವ್ಯಪಿಂಡ ರೂಪವಾಗಿ ಆತ್ಮನ ಏಕಕ್ಷೇತ್ರಾವಗಾಹ ರೂಪದಿಂದ ಇದೆಯೋ ಅದರ ಉದಯ ಏನಿದೆ, ಅದರ ಉದಯ ಬಂದ ನಂತರ ಜೀವ ತನ್ನ ವಿಭಾವ ಪರಿಣಾಮ ರೂಪವಾಗಿ ಪರಿಣಮಿಸ್ತಾರೆ. ವಸ್ತು ಸ್ವರೂಪ ಹೀಗೆ ಇದೆ. ಆಶ್ರಯ ಯಾವುದರದಿದೆ? ಯಾವುದರದ ಆಶ್ರಯ ಇದೆ? ವಸ್ತು ಸ್ವರೂಪದ್ದೇ ಆಶ್ರಯ ಮಾಡಬೇಕಾಗೋದು, ವಸ್ತು ಸ್ವಭಾವದ್ದೇ ಆಶ್ರಯ ಮಾಡಬೇಕಾಗೋದು. ಸುಖಿಯಾಗಬೇಕಾದ್ರೆ, ಇಷ್ಟೆಲ್ಲ ಅಧ್ಯಯನದ ಫಲವನ್ನು ಪಡಿಬೇಕಾದ್ರೆ ವಸ್ತು ಸ್ವಭಾವದ್ದೇ ಆಶ್ರಯ ಮಾಡಬೇಕಾಗೋದು. ವಸ್ತು ಸ್ವಭಾವ ಹೀಗಿದೆ ಅನ್ನೋದಕ್ಕೆ ನಿನ್ನೆ 3 ಪರಿಭಾಷೆ ಹೇಳಿದ್ದಾರೆ. ಏನು ಹೇಳಿತ್ತು? ಉದ್ಗಲ ದ್ರವ್ಯ ಪಿಂಡ ಏನಿದೆ ಅದು ತನ್ನಲ್ಲೇ ವ್ಯಾಪಕ ರೂಪವಾಗಿ ಪರಿಣಮಿಸ್ತಿದೆ. ಜೀವದ್ರವ್ಯ ಏನಿದಾನೆ ತನ್ನ ವಿಭಾವ ರೂಪವಾಗಿ ತಾನು ಪರಿಣಮನ ಮಾಡ್ತಾನೆ. ಇದಕ್ಕೆ ಯಾವುದರ ಜೊತೆಗೆ ಸಂಬಂಧ ಇದೆ? ಯಾವುದರದು? ಇವು ತನ್ನ ವಿಭಾವ, ಅರೆ ನಿತ್ಯ ಪರಿಣಮನಶೀಲ ಇದೆ ಅಲ್ಲ ಜೀವದ ಸ್ವಭಾವ. ಇದೊಂದು ಬಂತು ಪರಿಭಾಷೆ. ಜೀವ ಸ್ವಭಾವ ನಿತ್ಯ ಪರಿಣಮನಶೀಲ ಇದೆ. ಒಂದ ಉದ್ಗಲ ಕರ್ಮದ ದರ್ಶನ ಮೋಹ ಇರಲಿ, ಚಾರಿತ್ರ ಮೋಹ ಇರಲಿ, ಅದರದ ಅಲ್ಲೇ ವ್ಯಾಪಕ ಸಂಬಂಧ ಇದೆ. ಒಂದು ಮಾತು ಮುಗಿದು ಹೋಯ್ತು. ಅದರದ ನಿನಗೆ ಸಂಬಂಧನೇ ಇಲ್ಲ ಅಂತ ಹೇಳಿದರು. ಎರಡನೇದ್ದೇನು ಹೇಳಿದರು? ಜೀವ ತನ್ನ ವಿಭಾವ ಪರಿಣಾಮ ರೂಪದಿಂದ ತಾನು ಪರಿಣಮಿಸ್ತಾನೆ ಅಂತ ಹೇಳಿದರು. ಮುಗಿತು. ಮೂರನೇದ್ದೇನು ಹೇಳಿದರು? ವಿಭಾವ ಪರಿಣಾಮ ರೂಪದಿಂದ ಪರಿಣಮಿಸಿದರನು ಪರಿಣಮನೇದ ನಿತ್ಯ ಸ್ವಭಾವ ಇದೆಯಲ್ಲ, ವಿಭಾವ ಯಾವಾಗಲೂ ಉಳಿಯುವುದಿಲ್ಲ. ಇಷ್ಟಾಯ್ತದೆ. ಇನ್ನು ಈ ಆಶ್ರಯವು ಯಾವುದರದು ಅಂಥೇಳಿ ಹೇಳಿದಾರಲ್ಲ, ಅಲ್ಲೇನು ತಿಳ್ಕೊಳ್ಳೋದಿದೆ? ಆ ವಸ್ತು ಸ್ವಭಾವದನ್ನು ಆಶ್ರಯ ಮಾಡುತ್ತೆ. ವಸ್ತು ಸ್ವಭಾವ ಹೇಗಿದೆಯೋ ಹಾಗೆಯೇ ತಿಳಿಯುವುದರಿಂದನ ಜೀವನಿಗೆ ಆ ರಾಗದ್ವೇಷ ಮೋಹಗಳ ಅಭಾವ ಕೂಡ ಒಂದು ದಿವಸ ಆಗಬಹುದಾಗಿದೆ. ಮತ್ತು ಯಾವ ಪುದ್ಗಲ ದ್ರವ್ಯದ ಕರ್ಮರೂಪ ಪಿಂಡ ಇದೆಯೋ ಅದರದ್ದು ಕೂಡ ಆತ್ಮನ ಏಕಕ್ಷೇತ್ರಾವಗಾಹ ರೂಪದಿಂದ ಏನಿದೆ ಅದರದ ಅಭಾವ ಆಗಬಹುದಾಗಿದೆ. ಮತ್ತು ಈ ಪರಿಣಮನ ಏನಿದೆ, ಈ ಪರಿಣಮನ ನಿತ್ಯ ಇದ್ದ ಕಾರಣ
ಈ ವಿಭಾವಕ್ಕೆ ಕಾರಣ ಏನ ಅಂಥೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಈ ಅಶುದ್ಧ ಭಾವಕ್ಕೆ ಕಾರಣ ಏನ? ಅರೆ ಜ್ಞಾನಾವರಣಾದಿ ಕರ್ಮಗಳಿಗೆ ಕಾರಣ ಅಶುದ್ಧ ಭಾವ ಆಯಿತು. ಅಶುದ್ಧ ಭಾವಕ್ಕೆ ಕಾರಣ ಏನ? ಇದನ್ನು ನೀ ತಿಳ್ಕೊಳ್ತಾ ಕೂಡುವ ಸಲುವಾಗಿ, ಕಾಲಹರಣ ಮಾಡುವ ಸಲುವಾಗಿ ಯಾವುದೇ ಪ್ರಕಾರದ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ನಿತ್ಯ ಪರಿಣಮನಶೀಲ ಇದೆ. ಯಾಕೆ ಅಂತಂದ್ರೆ ತನ್ನದೇ ವಿಭಾವ ರೂಪದಿಂದ ತಾನು ಪರಿಣಮಿಸಿದೆ ಜೀವ. ಯಾಕೆ ಅಂತಂದ್ರೆ ಪುದ್ಗಲ ದ್ರವ್ಯದ ಯಾವ ಕರ್ಮ ಪಿಂಡ ಇದೆಯಲ್ಲ ಅದರದ ವ್ಯಾಪ್ಯ ವ್ಯಾಪಕತೆ ಜೀವ ದ್ರವ್ಯದೊಳಗೆ ಇಲ್ಲ. ಎಷ್ಟು ನಿಶ್ಚಿಂತ, ಎಷ್ಟು ನಿರ್ಭಾರ, ಆತ್ಮಹಿತೈಷಿಯ ಸಲುವಾಗಿ. ಯಾವ ಜೀವ ಪಾತ್ರ ಜೀವ ಭಾವಲಿಂಗಿ ಸಂತರುಗಳ ಸನ್ನಿಧಿಗೆ ಬಂದದ್ದೀರೆ ಆ ಜೀವಕ್ಕ ಪರಸಂಗ ತಸ್ಮಿನ್ ನಿಮಿತ್ತಂ ಪರಸಂಗ ಏವ. ನೀನೇ ಅದರ ಸಂಗತಿ ಮಾಡ್ತಾ ಇದ್ದಿ. ಯಾವುದರದ್ದು? ದರ್ಶನ ಮೋಹ ಚಾರಿತ್ರ ಮೋಹದ ಉದಯದ್ದು ಒಂದು ಮಾತು. ನಿನ್ನಲ್ಲೇ ಯಾವುದು ಪರಿಣಮನದೊಳಗೆ ಸ್ವಕಾಲದಲ್ಲಿ ಆಗಿದೆಯಲ್ಲ ಆ ವಿಭಾವದ ಆಶ್ರಯ ನೀನೇ ಮಾಡ್ತಾ ಇದ್ದಿ. ಮೂರನೇದ್ದೇನ? ಅದನ್ನ ನಿತ್ಯ ಅಂಥೇಳಿ ಮನ್ನಿಸ್ತಾ ಇದ್ದಿಲ್ಲ ನೀ. ಯಾವುದನ್ನ? ವಿಭಾವವನ್ನ. ಹಾಗಾದ್ರೆ ಇದೆಲ್ಲ ನಿನ್ನದೇ ಇದೆ. ಅರೆ ವಸ್ತು ಸ್ವಭಾವದ್ದೇ ಆಶ್ರಯ ಮಾಡಿದ್ರ ನಿನಗ ಅನೇಕ ಪ್ರಕಾರದ ಒಮ್ಮೆ ಕರ್ಮದ ಮೇಲೆ, ಒಮ್ಮೆ ವಿಭಾವದ ಮೇಲೆ, ಒಮ್ಮೆ ವಿಭಾವವನ್ನು ನಾಶ ಮಾಡುವುದರ ಸಲುವಾಗಿ ಏನು ನಿನ್ನ ಬುದ್ಧಿ ಸಾಮರ್ಥ್ಯ ಖರ್ಚಾಗ್ತಾ ಇದೆಯೋ ಅದೆಲ್ಲವೂ ಶಾಶ್ವತ ಉಳಿತಿದೆ, ಸಾಬೀತು ಉಳಿತಿದೆ ಮತ್ತು ನಿನ್ನ ಕಲ್ಯಾಣ ಸಹಜವಾಗಿ ಆಗ್ತದೆ. ಆತ್ಮನಿಗೆ ನಿರಾಕುಲ ಶಾಂತಿ ಆಗುವ ಸಲುವಾಗಿ ಯಾವ ಅನ್ಯ ದ್ರವ್ಯದ ಆಶ್ರಯ ಇಲ್ಲವೇ ಇಲ್ಲ. ಮೂರು ಕಾಲದಲ್ಲೂ ಇಲ್ಲ, ಭೂತಕಾಲದಲ್ಲಿ ಇರಲಿಲ್ಲ. ಆದರೆ ಈ ಜೀವ ಅನ್ಯದ ಆಶ್ರಯ ಮಾಡುವಂಥ ವ್ಯಗ್ರತೆಯೊಳಗ ಅನಂತ ದುಃಖ ಅನುಭವಿಸಿದ್ದಾನೆ. ವರ್ತಮಾನದೊಳಗೆ ಇಲ್ಲ, ಅದನ್ನು ಬಿಟ್ಟುಕೊಡುವಂಥ ಅವಕಾಶ ಇವನಿಗೆ ಪ್ರಾಪ್ತ ಇದೆ. ಭವಿಷ್ಯ ಕಾಲದೊಳಗನೂ ಇಲ್ಲ, ಆ ಭವಿಷ್ಯದ ನಿರ್ಮಾಣ ವರ್ತಮಾನದ ಕಾರ್ಯದಿಂದ ಆಗುವುದಿದೆ. ಹೇಗೆ ಬೇಕು ಹಾಗೆ ನಾವು ಮಾಡಲಿಕ್ಕೆ ಸ್ವತಂತ್ರ ಇದ್ದೇವೆ ಅಂಥೇಳನೆ ಯೋಗಿಂದು ದೇವಿ ಏನು ಹೇಳಿದರು? ರುಚಿಸಿದ ಕಡೆ ಹೋಗಿಲ್ಲ. ಅರೆ ರುಚಿಸಿದ ಕಡೆ ಹೋಗೋದಂತಂದ್ರೆ ಎರಡೇ ಮಾರ್ಗ ಅದಾವ್ರಿ. ಒಂದು ಬಂಧ ಮಾರ್ಗ, ಒಂದು ಮೋಕ್ಷ ಮಾರ್ಗ. ರುಚಿಸ್ತಿದೆ ಯಾವುದ? ಈ ಜೀವಕ್ಕ ರುಚಿಸ್ತಿದೆ ಯಾವುದು? ಅರೆ ಈ ಜೀವಕ್ಕೆ ಬಂಧ ಮಾರ್ಗವೇ ರುಚಿಸ್ತಾ ಇದೆ ಪ್ರಕಟ ರೂಪದಿಂದ. ಪ್ರತಿಯೊಂದು ಕ್ಷೇತ್ರದೊಳಗ ಧರ್ಮದ ಯಾವ ವಿಭಿನ್ನ ಅಂಗಗಳ ಪ್ರಚಲಿತ ಇದಾವೆಯೋ ಅದು ಪೂಜೆಯದೇ ಇರಬಹುದು, ಸ್ವಾಧ್ಯಾಯದೇ ಇರಬಹುದು, ಕ್ರಿಯಾಕಾಂಡದ್ದು ಇರಬಹುದು, ಜ್ಞಾನದ್ದು ಇರಬಹುದು. ಆದ್ರೆ ಅಲ್ಲಿ ತನ್ನನ್ನು ಕಂಡುಕೊಳ್ಳುವಂಥ ಉದ್ಯಮ ತಾನು ಮಾಡದೆ ಹೋದ್ರೆ ಅವು ಎರಡು ಏನದವು? ಸಂಸಾರದ ಪರಿಪಾಟಿಗೆನ ಕಾರಣ ಆಗ್ತವೆ. ಉಳಿದದ್ದು ಮಾತಂತೂ ಬಿಡ್ರಿ. ಲೌಕಿಕ ವಿದ್ಯೆ, ಧನ ಸಂಪಾದನೆ, ಶರೀರದ ನಿರೋಗತೆಯ ಸಲುವಾಗಿ ಉದ್ಯಮ ಏನೇನಿದೆಯೋ ಅದಂತೂ ಬಿಡ್ರಿ. ಆದರೆ ಧರ್ಮದ ವಿಭಿನ್ನ ಅಂಗಗಳೇನು ಪ್ರಚಲಿತ ಇದ್ದಾವೆ ಅಲ್ಲಿ ಈ ಜೀವ ತನ್ನ ಅಂತಃತತ್ವವನ್ನು ಕಂಡುಕೊಳ್ಳುವ, ತನ್ನ ವಾಸ್ತವಿಕ ಸ್ವರೂಪವನ್ನು ಹಿಡಿದುಕೊಳ್ಳುವ ಪ್ರಯತ್ನವನ್ನು ಪರಸಂಗದಿಂದ ವಿಮುಖಾಗಿ ಏಕಾಗಿ ಪರಮ ಪುರುಷಾರ್ಥದಿಂದ ಮಾಡಿದರೆ ಆಗೋದಿದೆ. ಸಂಘದ ಜೊತೆಗೆ ಇರುವುದರಿಂದ ಅದು ಯಾವುದೇ ಇರಲಿ, ಕ್ರಿಯೆಯ ಅಂಗಿರಲಿ ಅಥವಾ ಜ್ಞಾನದ ಅಂಗಿರಲಿ, ಸ್ವಾಧ್ಯಾಯದ ಸಂಘದ ಜೊತೆಗೆ ಒಂದಾದ ಅಂತಂದ್ರೆ ಈ ಜೀವದ ಸಂಸಾರ ಪರಿಪಾಟಿ ಹಾಗೆ ನಡೀತಾ ಇರೋದ
ಹೀಗೆ ವಸ್ತುವಿನ ಸ್ವಭಾವ ಇದೆ. ವಸ್ತುವಿನ ಸ್ವಭಾವ ಹೀಗೆ ಇದೆ ಅಂದ್ರಲ್ಲ, ಅದರೊಳಗೆ ಬಹಳ ಮಾತು ಗರ್ಭಿತದವ್ರೆ. ನೀನು ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ಸಂಸಾರ ಹೀಗೆ ಇರೋದು. ಜೀವ ಎಂದಾದರೂ ಒಮ್ಮೆ ಸಂಜ್ಞಿ ಪಂಚೇಂದ್ರಿಯ ಅರ್ಥಾತ್ ತನ್ನ ಸುಖದ ಮಾರ್ಗವನ್ನು ತಿಳಿಯುವಂಥ ಯೋಗ್ಯತೆಗೆ ಪ್ರಾಪ್ತ ಆಗ್ತಾನೆ. ಅಲ್ಲಿ ದುರ್ಭಾಗ್ಯದಿಂದ ಅನೇಕ 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 ವಿಪರೀತ ಮಾರ್ಗಗಳು ಟಿಸಲು ಹೊಡಿತವೆ. ದುರ್ಭಾಗ್ಯದಿಂದ ಯಾವ ಜ್ಞಾನಿ ಪುರುಷನ ಸದ್ಭಾವದೊಳಗ ಒಂದು ತತ್ವದ ಯಥಾರ್ಥತೆಯನ್ನು ಕಂಡುಕೊಳ್ಳುವ ಜಿಜ್ಞಾಸೆಯಿಂದ ಜೀವರುಗಳ ಏಕತ್ರಿತ ಆಗುತ್ತಿದ್ದರು, ಅವರೊಳಗೂ ಕೂಡ ಯಾವನೋ ಓರ್ವ ಭಾವಲಿಂಗಿ ಸಂತ ಇರಲಿ ಅಥವಾ ಯಾವನೋ ಜ್ಞಾನಿ ಪುರುಷನ ಸಮ್ಯಕ್ ದೃಷ್ಟಿ ಪುರುಷನ ಸಂಯೋಗದೊಳಗೆ ತತ್ವ ಜಿಜ್ಞಾಸೆಯಿಂದ ಯಾವ ಜೀವರುಗಳು ಬರ್ತಾರೋ ಅವರಲ್ಲಿ ಯಾವನೋ ಓರ್ವ ಜೀವ ಆ ಸಮೂಹದಿಂದ ಮತ್ತು ಆ ಉಪದೇಶಕನಿಂದ ಭಿನ್ನಾಗಿ ಉಪದೇಶದ ವಿಷಯದ ಮೇಲೆ ಏಕಾಗ್ರ ಆಗ್ತಾನೆ. ಅವನಿಗೆ ಬಂಧ ಮಾರ್ಗದಿಂದ ಬಿಡುಗಡೆ ಹೊಂದುವಂಥ ಅವಕಾಶ ಸ್ವಯಮೇವ ಲಭಿಸ್ತಿದೆ. ಯಾವ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವದ ಜೀವನದೊಳಗ ಸಮ್ಯಕ್ ದೃಷ್ಟಿ ಅವನು 4ನೇರೇ ಇರಲಿ 5ನೇರೇ ಇರಲಿ 6ನೇ ಸ್ಥಾನವರ್ತಿರೇ ಇರಲಿ, ಯಾವ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವದ ಜೀವನದೊಳಗ ರಾಗ ಉದ್ದೇಶ ಬರ್ತಿದೆಯೋ ಆಗ ದ್ರವ್ಯ ಸ್ವಭಾವ ಅವನ ಜ್ಞಾನದೊಳಗೆ ಬಂದು ಬಿಡ್ತಿದೆ ರೀ. ಅರೆ ತಂದುಕೊಳ್ಳುವುದಿಲ್ಲ. ಹಾಗೆ ನಮ್ಮದು ತತ್ವದ ಸಲುವಾಗಿ ನಿಷ್ಠೆ ಇತ್ತು ಅಂತಂದ್ರೆ ನಮಗೆ ನಿಜವಾಗಿನ ಯಥಾರ್ಥತೆಯನ್ನು ತಿಳಿದುಕೊಳ್ಳುವ ಭಾವ ಒಂದು ಆಂತರ್ಯದಿಂದ ಉದಿಸಿ ಬಂದಿತ್ತು ಅಂತಂದ್ರೆ ಎಂಥದೇ ಪತನದ ಸಮಯದೊಳಗ ತತ್ವಜ್ಞಾನ ವಿಕಲ್ಪಪೂರ್ವಕ ನಮ್ಮ ಬುದ್ಧಿಯೊಳಗ ಬಂದು ಬಿಡಬೇಕು. ಆ ಪ್ರಕಾರ ಅವ ಯಾವ ಸಮ್ಯಕ್ ದೃಷ್ಟಿ ಜೀವ ತನ್ನ ನಿತ್ಯ ಧ್ರುವ ತ್ರಿಕಾಲಿ ಸ್ವಭಾವವನ್ನು ಯಾವ ರೀತಿ ನಂಬಿದನೋ ಅದೇ ರೀತಿ ನಾವು ವಿಕಲ್ಪಾತ್ಮಕ ಜ್ಞಾನದಿಂದ ಜಿನಪ್ರಭುವಿನ ವಚನದಲ್ಲಿ ಬಂದಿರುವಂಥ ಸ್ವತತ್ವವನ್ನು ನಂಬಬೇಕಾಗ್ತದೆ. ಆವಾಗ ನಾವು ಪತನದ ಸನ್ನಿವೇಶದೊಳಗ ಸ್ಥಿರ ಉಳಿಯೋದು ಸಾಧ್ಯ ಇದೆ. ಪತನದ ಸನ್ನಿವೇಶ ಬಹಳ ಇರ್ತಾವ್ರಿ. ಹಿಂದೆ ಹೇಳಿದ್ದನ್ನು ಸತ್ಯವನ್ನು ತಿಳ್ಕೊಳ್ಬೇಕು ಅಂಥೇಳಿ ನಿರ್ಣಯ ಮಾಡ್ತಾ ಇದ್ದ ಈ ಜೀವನಿಗೆ ಅಸತ್ಯ 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 ಮಾರ್ಗಗಳ ಆಕರ್ಷಣೆ ಅವುಗಳದ ತಾಂಡವ ಆಡ್ತಿದೆ. ಈ ದುರ್ಬಲ ಜೀವ ದುರ್ಬಲ ನರ ನಿರ್ಬಲದನಂತ ಹೇಳಿದಾರಲ್ಲ, ಸಂತ ರೂಪದ ಮೋಹಿತಿ ಕೂಟದಿ ಅಹಿ ವಿಷದಾಗುವುದು ಏನಿದೆ. ಇವು ದುರ್ಬಲ ಅಂದ್ರೆ ಏನ? ಬೇಕಾದಷ್ಟು ಶಕ್ತಿ ಇದೆ ಅಲ್ಲ ನನ್ನಲ್ಲಿ, ಧನಬಲ ಇದೆ, ಜನಬಲ ಇದೆ, ದೇಹಬಲ ಇದೆ, ಅದು ಬಲ ಅಲ್ಲ. ದುರ್ಬಲ ಯಾಕಂದ್ರು ಅಂತಂದ್ರೆ ಈ ಜೀವ ಪರವಶವಾಗುವ ಅಭ್ಯಾಸದಿಂದ ದುರ್ಬಲ ಆಗಿದೆ. ಮತ್ತು ನರ ಅಂತೂ ದುರ್ಬಲನಾದನು. ನಾರಕಿ ಕೂಡ ಸಬಲ ಇದೀರಿ, ಆದರೆ ಮನುಷ್ಯ ದುರ್ಬಲ. ಹಾಗೆ ಅಂಥೇಳಿ ವಿಚಾರ ಮಾಡಿ ಬರ್ರಿ, ನಾಳೆ ಚರ್ಚೆ ಮಾಡೋಣ. ನಾನು ಯಾವುದೇ ರೀತಿಯಿಂದ ತಮ್ಮನ್ನು ಪರೀಕ್ಷೆ ಮಾಡಬೇಕನ್ನೋದಿಲ್ಲ, ಆದರೆ ತಮ್ಮ ಜ್ಞಾನಕ್ಕೆ ಒಂದು
ಕ್ರಿಯೆ ಕಾರ್ಯ ವಿಷಯ ಕೊಟ್ಟು ಅದರ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳಿ ದೇವಂತೂ ಸಬಲ ಅದನ ತಿರಿಯಂಚವೂ ಸಬಲ ಇದೆ, ನಾರಿಕೆನೂ ಸಬಲ ಇದೆ, ಈ ಮನುಷ್ಯ ದುರ್ಬಲ ಇದ್ದಾನೆ. ಹಾಗೆ ಅನ್ನೋದು ಬರೀ ವಿಚಾರ ಮಾಡ್ಕೊಂಡು ಮನುಷ್ಯ ದುರ್ಬಲ ಇದ್ದಾನೆ. ಅನೇಕ ಅನೇಕ ವಿಪುಲ 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 ಕಾರಣ ಕೊಡ್ಬೋದ್ರೆ ಮನುಷ್ಯ ದುರ್ಬಲ ಇದ್ದಾನೆ ಅನ್ನೋದು ವಿಚಾರ ಮಾಡ್ಕೊಂಡು ಬರ್ರಿ. ಈ ದುರ್ಬಲ ಮನುಷ್ಯನಿಗೆ ಜೀವ ಮನುಷ್ಯ ಆಗಬೇಕಾದ್ರೆ ಅವನಲ್ಲಿ ದುರ್ಬಲತೆ ಮೊದಲ ತಳಹದಿ ಇದೆ. ಅವ ಸಬಲ ಆಗುವಂಥ ಅವಕಾಶ ಇದೆ ರೀ. ಎಷ್ಟ ಆ ಮೂರ್ಗತಿಯ ಜೀವಗಳಿಗಿಂತ ಅಧಿಕ. ಆದರ ಜನ್ಮತಃ ಪರ್ಯಾಯತಃ ದುರ್ಬಲತೆ. ಹಾಗಾದ್ರೆ ಈ ದುರ್ಬಲ ಮನುಷ್ಯ ಒಮ್ಮೆ ನಿರ್ಣಯ ಮಾಡಿದ, ಏನ ನಾನು ಸತ್ಯವನ್ನು ತಿಳ್ಕೊಳ್ಬೇಕು, ತತ್ವವನ್ನು ತಿಳ್ಕೊಳ್ಬೇಕು, ನಾನು ಸುಖದ ಮಾರ್ಗದೊಳಗೆ ಹೋಗ್ಬೇಕು, ನಾನು ಬಂಧ ಮಾರ್ಗದಿಂದ ಪರವಶತೆಯ ಮಾರ್ಗದಿಂದ ಬಿಡುಗಡೆ ಹೊಂದಬೇಕು. ಇಷ್ಟ ಆಂತರ್ಯದೊಳಗೆ ನಿರ್ಣಯ ಮಾಡ್ತಾ ಇದ್ದ ಹಾಗೆ ಅವನನ್ನು ಪರವಶಗೊಳಿಸುವಂಥ ಉದಯಾದಿಗಳ ಅತ್ಯಂತ ಪ್ರಯತ್ನಪೂರ್ವಕ ಪ್ರಬಲ ರೂಪದಿಂದ ಉದಯಕ್ಕೆ ಬರ್ತವೆ. ಉದಯಾದಿಗಳ ಕರ್ಮಾದಿಗಳ ಪ್ರಬಲ ರೂಪದಿಂದ ಉದಯಕ್ಕೆ ಬರ್ತವೆ. ಅದು ಶುಭ ಇದ್ರೂ ಸರಿ, ಅಶುಭ ಇದ್ರೂ ಸರಿ ಅಂಥೇಳಿನ ಬಹಳಷ್ಟು ಜನರದಲ್ಲ, ಸಾಮಾನ್ಯವಾಗಿ ಜನರದ್ದೆಲ್ಲ ನಾವು ಮಾಡಬೇಕಂತೀವು. ಆದ್ರೆ ಹೀಗಿದೆ, ಈ ಪ್ರಕಾರದ ಅಡಚಣೆ ಇದೆ, ಈ ಪ್ರಕಾರದ ಅನಾನುಕೂಲತೆ ಇದೆ. ಏನು ಮಾಡೋದ? ಕೂಡುಬಿಡುವುದಿಲ್ಲ. ದೇಹದ ಸ್ಥಿತಿ ಹಾಗೆಲ್ಲ. ಈ ಪ್ರಕಾರ ಈ ಅನಾನುಕೂಲತೆಗಳ ವಿಚಾರ ಮಾಡ್ತಾ ಇದ್ದ ಹಾಗೆ ಎದುರಾಗ್ತವ್ರೆ. ಯಾರು ನಿಶ್ಚಿಂತತೆಯಿಂದ ಬಂಧ ಮಾರ್ಗದೊಳಗಿದ್ದಾರೋ ಅವ್ರಿಗೆ ಯಾವ ಅನಾನುಕೂಲತೆ ಆ ಪರಿ ಪೀಡಿಸೋದಿಲ್ಲ. ಯಾಕೆ ಹೇಳ್ರಿ? ಯಾಕೆ ಅಂತಂದ್ರೆ ಅವರಿಗೆ ಅನಂತ ಸಂಸಾರದ ಪರಿಪಾಠ, ದುರ್ಗತಿಗಳಿಗೆ ಹೋಗಿ ಅಲ್ಲಿ ಆ ಅನಾನುಕೂಲತೆ ಅವು ಎದುರಾಗುವಿದಾವೆ. ಅಲ್ಲಿ ಪರವಶತೆ ಶಾಶ್ವತ ಉಳಿಯೋದಿದೆ. ನ್ಯಾಯ ಹೀಗೆ ಇದೆ ನೋಡ್ರಿ. ವಸ್ತು ವ್ಯವಸ್ಥೆ ನೈಸರ್ಗಿಕ ನ್ಯಾಯ ಹೀಗೆ ಇದೆ. ಯಾರು ಪಾಪಕ್ಕೆ ಭಯ ಪಡುವುದಿಲ್ಲ ಅವರಿಗೆ ಪುಣ್ಯದ ಉದಯ ಆಶ್ರಯ ಕೊಡ್ತಿದೆ. ಅವರಿಗೆ ಅಧಿಕ ಆಶ್ರಯ ಕೊಡ್ತಿದೆ ಪುಣ್ಯದ ಉದಯ. ಯಾಕೆ ಪಾಪಕ್ಕೆ ಭಯ ಪಡುವುದಿಲ್ಲ? ಕಾರಣ ಏನ? ಅವರ ಅನಂತ ಕಾಲ ಆ ಪಾಪದ ಫಲವನ್ನು ಭೋಗಿಸಲಿಕ್ಕೆ ಅವರದ ಏನಿದೆ ಭವಿತವ್ಯ ಇದ್ದ ಕಾರಣ ಅವರ ಭಯ ಪಡದೇ ಇರುವವರಿಗೆಲ್ಲ ಅನುಕೂಲ ರೀ. ಅನ್ಯಾಯ ಮಾರ್ಗದಲ್ಲಿ ಹೋಗುವವರಿಗೆ ಅನಾನುಕೂಲ ಏನಿದೆ ರೀ? ನ್ಯಾಯ ಮಾರ್ಗದಿಂದ ಸೋಷಿ ಧರ್ಮಕ್ಕೆ ಅನುಕೂಲವಾಗಿ ನಡಿಬೇಕು, ಪಾಪಕ್ಕೆ ಅಂಜಿ ಬದುಕುವಂಥವ್ರ ಜೀವನದೊಳಗೆ ಏನದವು ಪಾಪದ ಉದಯ ಬರ್ತಾವ್ರಿ. ಇದು ಕರ್ಮ ಸಿದ್ಧಾಂತದ ನ್ಯಾಯ ಹೀಗೆ ಇದೆ ರೀ. ಇದು ಹೀಗ್ಯಾಕ ಅಂತ ಹೇಳಿ ಕೇಳುವ ಪ್ರಶ್ನೆನೇ ಇಲ್ಲ. ವಸ್ತು ಸ್ವಭಾವ ಹೀಗೆ ಇದೆ. ಪಾಪಕ್ಕೆ ಹೆದರ್ತಾ ಇದ್ದಾನೆ, ಅರ್ಥಾತ್ ಪಾಪ ಮಾರ್ಗದಿಂದ ಬಿಡುಗಡೆ ಹೊಂದುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೆ ಪಾಪದ ಉದಯ ಬರೋದ್ರೆ ನೋಡ್ರಿ, ಸಂಸಾರ ಮಾರ್ಗದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವಂಥವರ ಜೀವನದೊಳಗ ಉಪಸರ್ಗಗಳಾಗ್ತವೆ. ನರಕಗಾಮಿಗಳಿಗೆ ಉಪಸರ್ಗ ಆಗುವುದಿಲ್ಲ. ಅನಂತ ಸಂಸಾರಿ ಜೀವಕ್ಕ ಮಿಥ್ಯಾತ್ವದ ಛೇದ ಮಾಡುವಂಥ ತತ್ವಜ್ಞಾನ ಆಗುವುದಿಲ್ಲ. ಇವೆಲ್ಲ ನ್ಯಾಯದವರೇ. ನಿರ್ಣಯ ಮಾಡುವುದರೊಳಗ ಸ್ವಲ್ಪ ತಡ ಆದರೂ ಕೂಡ ನಿರ್ಣಯ ಮಾಡುವಂಥದ್ದು ಒಂದು ಭೂಮಿಕಾ ಭಾವದ ಇತ್ತು ಅಂತಂದ್ರೆ ಜೀವನಿಗೆ ಆ ಉದಯದ ಕಡೆಗೆ ಲಕ್ಷ್ಯ ಇರುವುದಿಲ್ಲ. ಹೀಗೆ ಕರ್ಮ ಸಿದ್ಧಾಂತದ ನ್ಯಾಯ ಇದೆ. ಇಲ್ಲಿ ಹೇಳಿದರು, ಆಶ್ರಯವು ಯಾವುದರ ಆಶ್ರಯ ಮಾಡೋದಿದೆ ರೀ? ಈ ಆಶ್ರಯವು ಯಾವುದರದು ಅಂದ್ರಲ್ಲ, ನೀನು ಯಾರ ಆಶ್ರಯ ಮಾಡ್ತೀಯಪ್ಪ? ಕರ್ಮದ ಆಶ್ರಯ ಮಾಡಿದ್ರೆ ಅದು ತನ್ನಲ್ಲೇ ತಾನು ವ್ಯಾಪಕ ರೂಪದಿಂದ ಇದೆ.
ವಿಭಾವದ ಆಶ್ರಯ ಮಾಡಿದ್ರೆ, ವಿಭಾವದ ಆಶ್ರಯ ಮಾಡೋದ ಅರ್ಥಾತ್ ಅದನ್ನು ದೂರ ಮಾಡುವ ಪ್ರಯತ್ನನ್ರಿ, ಅಥವಾ ಅದನ್ನೇ ನಾನು ಅಂಥೇಳಿ ಅನುಭವಿಸುವ ಪ್ರಯತ್ನನ್ರಿ ಮಾಡಿದ್ರೆ ಅದು ಹೇಗಿದೆ ಪರಿಣಮನ, ಅದು ಬದಲಾಗುವಂಥದ್ದಿದೆ, ಬದಲಾಗುವಂಥದ್ದು. ಹಾಗಾದ್ರೆ ಪರಿಣಮನಶೀಲವಿರುವಂಥ ಜೀವ ನಿತ್ಯ ಪರಿಣಮನಶೀಲ ಸ್ವಭಾವವನ್ನು, ನಿತ್ಯ ಪರಿಣಮನಶೀಲನೂ ಇದೆ, ನಿತ್ಯ ಏಕ ಪ್ರಕಾರದ ಸ್ವಭಾವನೂ ಆ ಪರಿಣಮನದ ಜೊತೆಗೆ ವಿದ್ಯಮಾನ ಇದೆ. ನಿತ್ಯ ಏಕ ಪ್ರಕಾರದ ಅರ್ಥಾತ್ ಚೈತನ್ಯ, ಚೈತನ್ಯ. ಅರೆ ಎಷ್ಟು ಪರಿಣಮನ ಮಾಡಿದ್ರೂ ಅದು ಅಚೇತನ ಆಗುವುದಿಲ್ಲಲ್ಲ ಜೀವ. ಹಾಗಾದ್ರೆ ನಿತ್ಯ ಪರಿಣಮನ ಮಾಡುವಂತಹ ಸ್ವಭಾವದ ಜೊತೆಗೆ ನಿತ್ಯ ಏಕ ಪ್ರಕಾರದ ಸ್ವಭಾವ ಕೂಡ ಅಲ್ಲಿ ಇದೆ. ಹೀಗಿದ್ದ ಮೇಲೆ ಆಶ್ರಯ ಯಾವುದರದ ಮಾಡವಪ್ಪ ನೀ? ನಿರ್ಣಯ ಇಲ್ಲಿ ಮಾಡೋದು ಏನ? ಆಶ್ರಯ ಯಾವುದರದ್ದು ಮಾಡಬೇಕಾಗಿದೆ ನಾನು ಅನ್ನುವುದರ ನಿರ್ಣಯವನ್ನ ಇಲ್ಲಿ ಮಾಡೋದಿದೆ ಅಂಥೇಳಿ ಮಾತ್ರ ಇಲ್ಲಿ ಟೀಕಾಕಾರರು ನಮ್ಗೆ ಹೇಳಿದ್ದಾರೆ. ಇಲ್ಲಿ ದೃಷ್ಟಾಂತವಿದೆ ಏನ? ಯಥಾ ಅರ್ಕಕಾಂತಃ, ಹೇಗೆ ಸ್ಫಟಿಕಮಣಿಯು ಕೆಂಪು, ಹಳದಿ, ಕಪ್ಪು ಇತ್ಯಾದಿ ಅನೇಕ ರೂಪವಾಗಿ ಪರಿಣಮಿಸುತ್ತದೆ. ಸ್ಫಟಿಕಮಣಿಯಲ್ಲಿ ಅಂತರ್ಗರ್ಭಿತವಾದ ನಾನಾ ವರ್ಣರೂಪ ಪರಿಣಮನ ಶಕ್ತಿಯು ಅದರ ಉಪಾದಾನ ಕಾರಣವಿದೆ, ಮತ್ತು ಬಾಹ್ಯದ ನಾನಾ ವರ್ಣರೂಪ ವಸ್ತುಗಳ ಸಂಯೋಗವು ನಿಮಿತ್ತ ಕಾರಣವಿದೆ. ಏನು ಹೇಳಿದ್ರೆ ಅದೇನು ಮಾಡ್ತಿದ್ದೀರಿ? ನಿಮಿತ್ತ ಏನು ಮಾಡ್ತೀರಿ? ಆ ಸ್ಫಟಿಕಮಣಿಯ ಸಂಯೋಗದೊಳಗೆ ಬಂದಿದೆ, ಅದು ಹತ್ತಿರ ಬಂದಿದೆ, ಅದರ ಒಳಗೆ ಪ್ರವೇಶ ಮಾಡಿದೆ. ಏನು ಮಾಡ್ತಿದ್ದೀರಿ? ಅದು ಹೇಳ್ತಾ ಇದೆ ನನ್ನ ವರ್ಣದವನು ಯಾಕೆ ಹೇಳ್ತಾ ಇದೆ ಅಂದ್ರೆ ಇಲ್ಲ. ಆ ವರ್ಣ ಏನಿದೆಯಲ್ಲ, ನಾನಾ ಪ್ರಕಾರದ ವರ್ಣ, ಅದು ತನ್ನಲ್ಲೇ ವ್ಯಾಪಕ ರೂಪದಿಂದ ಪರಿಣಮಿಸ್ತಾ ಇದೆ. ಈ ಸ್ಫಟಿಕಮಣಿ ಇದೆಯಲ್ಲ, ಇದು ತನ್ನ ವಿಭಾವ ಪರಿಣಾಮ ಶಕ್ತಿಯ ಕಾರಣದಿಂದ ಆ ವರ್ಣ ರೂಪವಾಗಿ ಪರಿಣಮಿಸ್ತಾ ಇದೆ. ಅದರ ಕಾರಣದಿಂದ ಇಲ್ಲವೇ ಇಲ್ಲ. ಇದು ಲಕ್ಷ್ಯದೊಳಗೆ ನಮಗೆ ಬರಲಿಕ್ಕೆ ಬೇಕು, ಸ್ಪಷ್ಟ ಕಾಣಿಸಲಿಕ್ಕೆ ಬೇಕು. ಯಾಕೆ? ಆ ವರ್ಣಮಯ ಯಾವುದು ಹೂವು ಇದೆ, ಏನೋ ಬಟ್ಟೆ ಇದೆ, ವರ್ಣಮಯ ಕೆಂಪು ಬಟ್ಟೆ ಇದೆ, ಹಸಿರು ಹಳದಿ ಬಟ್ಟೆ ಇದೆ. ಆ ಬಟ್ಟೆ ಅದು ತನ್ನಲ್ಲೇ ತಾನು ಆ ರೂಪದಿಂದ ಪರಿಣಮನ ಮಾಡ್ತಾ ಇದೆಯೋ, ಅಥವಾ ಸ್ಫಟಿಕಮಣಿಗೆ ಏನಾದರೂ ಮಾಡಿದ್ದೀರಿ? ಏನೂ ಮಾಡಿಲ್ಲ. ಬರೀ ದೃಷ್ಟಾಂತ ಅಂತ ಹೇಳಿ ತಗೊಳ್ಳೋದಿಲ್ಲ. ಅದರ ದೃಷ್ಟಾಂತ ಕೂಡ ಪೂರ್ಣ ರೂಪದಿಂದ ನಮಗೂ ಒಪ್ಪಿಗೆ ಆಗಬೇಕು. ಆದ ನಂತರ ದಾಷ್ಟಾಂತದ ವಿಚಾರ ಮಾಡಲಿಕ್ಕೆ ಇವನಿಗೆ ಬರ್ತಿದ್ದೇವೆ, ಇಲ್ದಿದ್ರೆ ಇಲ್ಲ. ಕೆಂಪು ವರ್ಣದ ಬಟ್ಟೆ ಯಾವುದಿದೆ ಸ್ಫಟಿಕಮಣಿಯ ಹತ್ತಿರ, ಅದ ತನ್ನಲ್ಲೇ ತಾನು ವ್ಯಾಪಕ ರೂಪದಿಂದ ಕೆಂಪು 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 ರೂಪವಾಗಿ ಪರಿಣಮನ ಮಾಡ್ತಾ ಇದೆ. ಅದರ ಕೆಂಪುತನ ಅದರಲ್ಲಿನ ವ್ಯಾಪ್ತ ಇದೆ, ಅದುವೇ ಆ ಕೆಂಪುತನದ ವ್ಯಾಪಕ ಇದೆ. ಹೌದು ಅಥವಾ ಇಲ್ಲ? ಕೆಂಪು ವರ್ಣ ಆ ಬಟ್ಟೆಯೊಳಗನ ವ್ಯಾಪ್ತ ಇದೆ, ಆ ಬಟ್ಟೆನೇ ಆ ಕೆಂಪು ವರ್ಣದ ವ್ಯಾಪಕ ಇದೆ. ಸ್ಫಟಿಕಮಣಿಗೆ ಏನೂ ಮಾಡಲಿಲ್ಲ. ಹಾಗಾದ್ರೆ ಸ್ಫಟಿಕಮಣಿ ಕೆಂಪು ಹೇಗಾಯಿತು? ಸ್ಫಟಿಕಮಣಿಯಲ್ಲಿ ಕೆಂಪು ವರ್ಣರೂಪ ವಿಭಾವದಿಂದ ಪರಿಣಮನ ಮಾಡುವಂಥ ಶಕ್ತಿ ಇದೆ. ಪರ್ಯಾಯಕ್ಕಿದೆ. ಸ್ಫಟಿಕಮಣಿಯಲ್ಲೇ ಪೂರ್ಣ ಶಕ್ತಿ ಇರ್ತಿತ್ತು ಅಂತಂದ್ರೆ ಅದು ಕೆಂಪನ ಆಗಿಬಿಡ್ತಿತ್ತು, ಬೇರೆ ರೂಪ ಆಗ್ತಿರ್ಲಿಲ್ಲ. ಪರ್ಯಾಯ ಶಕ್ತಿ ಆ ಸಮಯದೊಳಗೆ ಅದರ್ದ ಅದೇ ಪ್ರಕಾರದ ಇದೆ. ಹಸಿರು ಯಾಕಿಲ್ಲ? ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲ. ಹಸಿರು ಯಾಕಿಲ್ಲ? ಅರೆ ವರ್ಣಲ್ಲಿ ಕೆಂಪು ಇದೆಯಲ್ಲ ನಿಮಿತ್ತ ರೂಪದಿಂದ, ಹಾಗಾದ್ರೆ ನಿಮಿತ್ತದಿಂದ ಆಗಿದೆ ಅಂತ ಹೇಳಿ ಹೇಳ್ರಲ್ಲ. ಇಲ್ಲ, ನಿಮಿತ್ತದಿಂದ ಆಗಬೇಕಾದ್ರೆ ಒಂದು ಕಾಷ್ಟದ ಹಲಗೆ ತುಂಡಿನೊಳಗೆ ಕೂಡ ಅದು ಕೆಂಪು ಆಗಬೇಕು, ಪ್ರತಿಫಲಿತ ಆಗಬೇಕಲ್ಲ. ಕಾಷ್ಟದ ಒಂದು ಹಲಗೆ ತುಂಡು, ಒಂದು ಫಳಿ ಇದೆ ರೀ, ಅದರೊಳಗೆ ಆಗಬೇಕಲ್ಲ. ಸ್ಲೇಟ್ ಇದೆ, ನೋಟ್ಬುಕ್ ಇದೆ, ಹಾಳೆ ಇದೆ, ಅದರೊಳಗೆ ಆಗಬೇಕಲ್ಲ, ಆಗುವುದಿಲ್ಲ. ಹಾಗಾದ್ರೆ ಅದು ಯಾರ್ದಿದೆ?
ವಿಭಾವ ಪರ್ಯಾಯ ಯಾರ್ದಿದೆ? ಸ್ಫಟಿಕ ಮಣಿದ್ದನೇ ಇದೆ ರೀ. ಆ ಸಮಯದ ಅದು ಪರ್ಯಾಯ ಹಾಗೇ ಇದೆ. ಆ ಪರ್ಯಾಯ ರೂಪದಿಂದ ಪರಿಣಮಿಸುವಂಥ ಶಕ್ತಿ ಸ್ಫಟಿಕ ಮಣಿಯೊಳಗ ಅಂತರ್ಗರ್ಭಿತ ಇರುವ ಕಾರಣದಿಂದನ ಕೆಂಪು ಬಟ್ಟೆಯ ಸಂಯೋಗ ಆಗ್ತಾ ಇದ್ದ ಹಾಗೆ ಅದು ತನ್ನ ಕೆಂಪು ವರ್ಣರೂಪದ ವಿಭಾವ ಪರ್ಯಾಯದಿಂದ ಪರಿಣಮಿಸುತ್ತೆ. ಶಬ್ದವೇನು ಹೇಳಬಹುದು, ತಿಳ್ಕೊಳ್ಳಬಹುದು, ಆದರೆ ಅದರ ವಿಚಾರ ಆಳವಾಗಿ ಮಾಡಿ ವಸ್ತುವಿನ ಭಿನ್ನತೆಯ ನಿರ್ಣಯ, ವಸ್ತುವಿನ ಸ್ವತಂತ್ರತೆಯ ನಿರ್ಣಯ ಮಾಡುವುದಿದೆ. ಜೀವದಲ್ಲೇ ರಾಗ ಆಯಿತು, ಮಂದಿರಕ್ಕೆ ಹೋದ ನಂತರ ಅನ್ನಿಸ್ತು. ಅದು ಭಗವಂತನಿಂದ ಬಂತೇನ್ರಿ? ಮಂದಿರದಿಂದ ಬಂತೇನ್ರಿ? ಧನ್ಯ ಧನ್ಯ ಅಂತೇಳಿ ಒಳಗೆ ಅನ್ನಿಸುತ್ತಾರೆ. ಅನ್ನಿಷ್ಟು ರೋಮಾಂಚಿತ ಪುಲಕಿತ ಆದ ಜೀವ. ಅದು ಆ ಜೀವದನ ಆ ಸಮಯದ ಪರ್ಯಾಯದ ಯೋಗ್ಯತೆ ಇದೆಯೋ, ಅಥವಾ ಆ ಮಂದಿರ ಅಥವಾ ಆ ಪ್ರಭು ಅವರಿಂದ ಆದದ್ದು ಇದೆ ರೀ. ಆ ಮಂದಿರದೊಳಗೆ ವ್ಯಾಪಕ ರೂಪದಿಂದ ಪರಿಣಮಿಸ್ತಾ ಇದೆ. ಜಿನ ಭಗವಂತನಲ್ಲೇ ವ್ಯಾಪಕ ರೂಪದಿಂದ ಪರಿಣಮಿಸ್ತಾ ಇದೆ. ನನ್ನಲ್ಲೇ ಯಾವ ಭಕ್ತಿಯ ಅಥವಾ ಒಂದು ಪ್ರಕಾರದ ಪುಲಕಿತ ಭಾವ ಆಯ್ತಲ್ಲ, ಆ ಭಾವ ಯಾವುದರಿಂದ ಆಯಿತು? ನನ್ನಿಂದನೇ ಆಯ್ತ್ರಿ. ಹಾಗಾದ್ರೆ ಅದು ನನ್ನ ಸ್ವಭಾವನ ಅಲ್ಲ. ಯಾಕೆ ಅಂತಂದ್ರೆ ಆ ಪ್ರಕಾರದ ಭಾವ ಯಾವಾಗಲೂ ಉಳಿಯುವುದಿಲ್ಲ. ಸ್ವಭಾವ ಯಾವುದ? ಚೈತನ್ಯ ಇದೆಯಲ್ಲ, ಅದು ಸ್ವಭಾವ. ಅದು ಭಾವ ಇದೆಯಲ್ಲ, ಅದು ನನ್ನದೇ ಇದೆ. ಆದರೆ ಒಂದು ಸಮಯದ ಸ್ವಭಾವ. ಅದು ಒಂದು ಸಮಯದ ಸ್ವಭಾವ. ಚೈತನ್ಯ ಏನಿದೆ ಅದು ನನ್ನ ನಿಜ ಸ್ವಭಾವ. ಹಾಗಾದ್ರೆ ಆ ಒಂದು ಸಮಯದ ಸ್ವಭಾವವನ್ನು ಇರಿಸಿಕೊಳ್ಳುವ ಸಲುವಾಗಿ ಏನು ಪ್ರಯತ್ನ ಮಾಡೋದ? ಹೋಗಲಾಡಿಸುವ ಸಲುವಾಗಿ ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿದ ನಂತರ ಅಥವಾ ಯಾವುದೋ ಒಂದು ದೃಶ್ಯವನ್ನು ನೋಡಿದ ನಂತರ ಜಿಗುಪ್ಸೆಯ ಭಾವ ಬಂತು. ಅದು ಆ ದೃಶ್ಯದಿಂದ ಬಂತೇನ್ರಿ? ಆ ವಸ್ತುವಿನಿಂದ ಬಂತೇನ? ಅರೆ ಸಮಯಕ್ಕೆ ಇದರದ ನಮ್ಮಲ್ಲೇ ಪ್ರಯೋಗ ಆಗ್ಬೇಕ್ರಿ. ಪ್ರಯೋಗ ಆಗಿ ತತ್ವಗಳ ಭಿನ್ನತೆ ಮತ್ತು ತತ್ವದ ಆ ದ್ರವ್ಯದ ಆ ವಸ್ತುವಿನ ಪರಿಣಮನದ ಸ್ವತಂತ್ರತೆ. ಪರಿಣಮನಕ್ಕೆ ಯಾವುದೂ ಕಾರಣ ಇಲ್ಲ. ನನ್ನಲ್ಲೇ ರಾಗ ಆಗುವ ಸಲುವಾಗಿ, ನನ್ನಲ್ಲೇ ಜುಗುಪ್ಸೆ ಆಗುವ ಸಲುವಾಗಿ, ನನ್ನಲ್ಲಿ ವಾಸನಾ ಉತ್ಪನ್ನ ಆಗುವ ಸಲುವಾಗಿ ಅನ್ಯ ಯಾವ ದ್ರವ್ಯನೂ ಕಾರಣ ಇಲ್ಲ. ಆದರೆ ನನ್ನಲ್ಲೇ ಯಾವ ವೇಳೆದೊಳಗೆ ಯಾವ ಪ್ರಕಾರದ ಭಾವ ಆಗ್ತಿದೆಯೋ ಆ ವೇಳೆದೊಳಗೆ ಆ ಪ್ರಕಾರದ ನಿಮಿತ್ತ ಭಾಷೆದೊಳಗೆ ಇರ್ತಿದೆ ಅಂದ ಮಾತ್ರಕ್ಕ ಅದೇನಾದರೂ ಮಾಡ್ತಿದೆ ಅನ್ನೋ ಮಾತು ಇಲ್ಲ. ಅದರ ನಿಮಿತ್ತದಿಂದ ಆಗಿದೆ ಈ ಮಾತು ಸತ್ಯ ಇದ್ರೂ ಅದು ಅದಕ್ಕೆ ಕಾರಣ ಅಲ್ಲ. ಇನ್ನು ಯಾವುದು ನನ್ನಲ್ಲೇ ಆಗಿದೆ ಅದು ನನ್ನಿಂದನ ಆಗಿದ್ರೂ ಕೂಡ ಅದು ನನ್ನ ವಾಸ್ತವಿಕ ಸ್ವಭಾವ ಅಲ್ಲ. ಇವು ಎರಡರದ್ದು ನಿರ್ಣಯ ಆಗಲಿಕ್ಕೆ ಬೇಕ್ರಿ. ಅದರ ಸದ್ಭಾವದೊಳಗೆ ಅದರ ಸಂಯೋಗದೊಳಗೆ ಆಗಿದೆ, ಆದರೆ ಅದರಿಂದಾಗಿಲ್ಲ. ನನ್ನಿಂದನ ನನ್ನಲ್ಲೇ ಆಗಿದೆ, ಆದರೆ ಅದು ನನ್ನ ನಿಜ ಸ್ವಭಾವ ಅಲ್ಲ. ಯಾಕಂದ್ರೆ ಯಾವಾಗಲೂ ಅದು ಇರುವುದಿಲ್ಲ. ಇನ್ನು ಮತ್ತೊಂದೇನಿದೆ ಸ್ಪಷ್ಟತೆಯ ಸಲುವಾಗಿ, ಒಂದು ವಸ್ತುವನ್ನ ಪುನಃ ಪುನಃ ನೋಡಿದರೆ ಏಕ ಪ್ರಕಾರದ ಭಾವ ಆಗುವುದಿಲ್ಲ. ಒಂದೇ ವಸ್ತುವಿನ ಸಂಯೋಗ ಮತ್ತೆ ಬಂದ ನಂತರ ಒಂದೇ ಪ್ರಕಾರದ ಭಾವ ಆಗುವುದಿಲ್ಲ. ಅದು ಯಾವ ಇಂದ್ರಿಯದ ವಿಷಯ ಇರಲಿ, ರಸನೇಂದ್ರಿಯದ ವಿಷಯ ಇರಲಿ, ಕರ್ಣೇಂದ್ರಿಯದ ವಿಷಯ ಇರಲಿ, ಒಂದು ಮಧುರವಾದಂಥ ಸಂಗೀತವನ್ನು, ಹಾಡನ್ನು ಕೇಳಿದ ನಂತರ ಒಂದೇ ಪ್ರಕಾರದ ಪ್ರಮೋದ ಆಗ್ತಿದೆ. ಜಿನೇಂದ್ರ ಪ್ರಭುವಿನ ಭಕ್ತಿ ಇದೆ ರೀ. ಮಧುರ 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 ಸ್ವರದಲ್ಲಿ ಹಾಡಿದ್ದು ಇದೆ. ಅತ್ಯಂತ ಮಧುರವಾದಂಥ ಸಂಗೀತದ ಜೊತೆಗೆ ಅದನ್ನು ಜೋಡಿಸಲಾಗಿದೆ. ಆದರೆ ಒಂದು ಸಲ ಕೇಳಿದ ನಂತರ ಎಷ್ಟು ಪ್ರಮೋದ ಆಗ್ತಿದೆಯಲ್ಲ, ಆ ಪ್ರಮೋದ ಮತ್ತು 10 ಸಲ ಕೇಳಿದ ನಂತರ ಆಗುವುದಿಲ್ಲ. ಇದರಿಂದ ಏನು ನಿಶ್ಚಿತ ಆಯಿತು? ಆ ನಿಮಿತ್ತದಿಂದ ನನ್ನಲ್ಲೇ ಪ್ರಮೋದದ ಭಾವ ಆಗಿರಲಿಲ್ಲ.
ಅದು ನನ್ನಿಂದನೇ ಆಗಿತ್ತು, ಆದರೆ ಅದು ನನ್ನ ಸ್ವಭಾವ ಇಲ್ಲ. ಯಾಕೆ ಅಂತಂದ್ರೆ ನನ್ನಲ್ಲಿ ಅದು ಯಾವಾಗಲೂ ಇರುವುದಿಲ್ಲ. ಇವು ಎರಡು ಮಾತ್ರೆ ನಿಮಿತ್ತ ಉಪಾದಾನಕ್ಕೆ ಸಂಬಂಧಿಸಿದ ಹಾಗೆ ಈ ಎರಡು ಮಾತನ್ನ ತಿಳಿದ ನಂತರ ಈ ಜೀವಕ್ಕ ನಿಮಿತ್ತದಿಂದ ನಿರಪೇಕ್ಷ ಉದಾಸೀನ ಆಗುವಂತಹ ಸನ್ನಿವೇಶ ಜೀವನದೊಳಗೆ ಬರೋದಿದೆ. ಮತ್ತು ಉಪಾದಾನದಿಂದನ ಕಾರ್ಯ ಆಗ್ತಿದೆ, ಕಾರ್ಯ ನಿರಂತರ ಆಗ್ತಿದೆ. ಅರೆ ನಿರಂತರ ಆಗ್ತಿದೆ, ನಾನು ಮಾಡಿದ ಕಾರ್ಯ ಆಗುವುದಿಲ್ಲ. ಯಾವುದು ಆಗಬೇಕೋ ಆ ಕಾರ್ಯ ಆಗ್ತಿದೆ. ನಾನು ಪರದೊಳಗನೂ ಏನು ಮಾಡೋದು ಸಾಧ್ಯ ಇಲ್ಲ, ನನ್ನಲ್ಲೇನೂ ಏನು ಮಾಡೋದು ಸಾಧ್ಯ ಇಲ್ಲ. ಕ್ರಮಬದ್ಧ ಪರ್ಯಾಯ ಏನು ಹೇಳ್ತಲ್ಲ ಅದೇನು ಹೇಳ್ತದೆ, ನನ್ನ ಭಾವದ ಕರ್ತ ನಾನಿದ್ದೇನೆ. ಇದರ ಅರ್ಥ ನನಗೆ ಯಾವ ಬೇಕಾದ ಭಾವ ಮಾಡೋ ಸಾಧ್ಯ ಇದೆ ಈಗಿಲ್ಲ. ಹಾಗಾದ್ರೆ ಇಷ್ಟು ಪರಾಧೀನದ ಜೀವ. ಇದು ಪರಾಧೀನಲ್ಲ, ಇದು ಪರಮ ಸ್ವಾಧೀನತೆ. ಪರಾಧೀನ ಎಲ್ಲಿದೆ ಪರಾಧೀನ? ನನಗೆ ಮಾಡಲೇಬೇಕು ಇವನ ನಿಮಿತ್ತದಿಂದ ಅಂತ ಹೇಳಿದ್ರೆ ಪರಾಧೀನತೆ. ಪರಮ ಸ್ವಾಧೀನತೆಯನ್ನು ಸಾರುತ್ತಿದೆ. ಸ್ವಾಧೀನತೆಯನ್ನು ಸಾರುವುದರ ಜೊತೆಗೆ ಪರಮ ನಿರ್ಭಾರಕ ಆಧಾರವಿರುವಂತಹ ಅಕರ್ತೃತ್ವವನ್ನು ಹುಟ್ಟುಹಾಕ್ತಿದೆ. ಅಕರ್ತೃತ್ವವನ್ನು ಅರೆ ಈಗೇನು ನನ್ನ ಕೈಲೇ ಆಗ್ತಾ ಇಲ್ಲ, ಯಾವಾಗ ಆಗಿತ್ತಲ್ಲ ಆ ವೇಳೆದೊಳಗೂ ನಿನ್ನಿಂದ ಆಗಿರಲಿಲ್ಲ. ನೀನು ವಿಕಲ್ಪ ಮಾಡಿ ಆ ವಿಕಲ್ಪದ ಭಾರದಿಂದ ತತ್ತರಿಸಿ ಹೋಗಿದೆಯಪ್ಪ. ಬರೀ ವಿಕಲ್ಪದ ಭಾರದಿಂದ ಶರೀರದೊಳಗೂ ಏನು ಮಾಡೋದು ಸಾಧ್ಯ ಇಲ್ಲ. ಶುಭಾಶುಭ ಭಾವದೊಳಗನು ಒಂದನ್ನು ತರುವ ಒಂದನ್ನು ಹೋಗಲಾಡಿಸುವ ಸಾಧ್ಯತೆ ಇಲ್ಲ. ಭಗವಂತನ ಸಾನ್ನಿಧ್ಯದೊಳಗನ ಗಂಟೆಗಟ್ಟಲೆ ಕೂತರನು ಕೂಡ ಶುಭ ಭಾವಗಳ ಆಗೋದಿಲ್ರಿ. ಯಾಕೆ ಅಂತಂದ್ರೆ ಶುಭ ಭಾವ ಭಗವಂತನಿಂದ ಬಂದಿಲ್ಲ. ಭಗವಂತನಂತಲೇ ಕೂತ ನಾನು ಶುಭ ಭಾವ ಮಾಡ್ತೇನೆ ಅಂತಂದ್ರೆ ಅದು ಆಗುವುದಿಲ್ಲ. ಇದರ ಅರ್ಥನ ವಸ್ತು ಸ್ವಭಾವದ ಸ್ವೀಕಾರ ಮಾಡಬೇಕಾಗುವುದು. ಮಾಡಲಿಲ್ಲ ಅಂತಂದ್ರ ವಸ್ತು ಸ್ವಭಾವದ ಸ್ವೀಕಾರ ಮಾಡುವ ಅವಕಾಶ ಅನಂತ ಕಾಲದೊಳಗೆ ಸಿಕ್ಕುವುದಿಲ್ಲ. ಒಂದು ಮಾತ, ಅನಂತ ಕಾಲ ಕಳೆದ್ರೂ ವಸ್ತು ಸ್ವಭಾವ ಬದಲಿ ಆಗುವುದಿಲ್ಲ. ಎರಡು ಮಾತ, ಏನು ಬೇಕು ಅದು ಮಾಡೋದಿದೆ. ಜ್ಞಾನದೊಳಗೆ ಸತ್ಯವನ್ನು ತಿಳಿದುಕೊಳ್ಳುವ ಧೈರ್ಯ ಬೇಕ್ರೆ. ಜ್ಞಾನದೊಳಗ ಸತ್ಯವನ್ನು ತಿಳಿದುಕೊಳ್ಳುವ ಧೈರ್ಯ ಬೇಕು. ಸತ್ಯದ ಸ್ವೀಕಾರ ಮಾಡುವಂಥ ಎದೆಗಾರಿಕೆ ಬೇಕು. ಸತ್ಯದೊಳಗೆ ಉಳಿಯುವಂಥ ಪರಮ ಪುರುಷಾರ್ಥ ಬೇಕು. ಒಂದು ಧೈರ್ಯ ಹೇಳಿತು, ಒಂದು ಎದೆಗಾರಿಕೆ ಹೇಳಿತು, ಒಂದು ಪುರುಷಾರ್ಥ ಹೇಳಿತು. ಅವುಗಳದ್ದು ಕೂಡ ವಿಚಾರ ಮಾಡೋದು. ಬೇರೆ ಬೇರೆ ಶಬ್ದ ಹೇಳಿದೆ ಹೀಗೆ ಮಾತಿಲ್ಲ, ಆದ್ರೆ ಆ ಶಬ್ದ ಆ ಭಾವಕ್ಕೆ ಸಂಬಂಧಿಸಿದ ಹಾಗೆ ಪರಮ 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 ವಾಚಕ ಇದೆ. ದೃಷ್ಟಾಂತ ಏನು ಹೇಳಿದ್ರು, ಯಥಾ ಅರ್ಕಕಾಂತಹ, ಹೇಗೆ ಸ್ಫಟಿಕಮಣಿಯು ತಂದುಕೊಳ್ಳೋದ್ರಿ ಬುದ್ಧಿಯ ಭೂಮಿಕೆಯೊಳಗೆ, ದೃಷ್ಟಿಯ ಭೂಮಿಕೆಯೊಳಗೆ ತಂದುಕೊಳ್ಳೋದು. ಏನ ಹೇಗೆ ಸ್ಫಟಿಕಮಣಿಯು ಕೆಂಪು, ಹಳದಿ, ಕಪ್ಪು ಇತ್ಯಾದಿ ಅನೇಕ ರೂಪವಾಗಿ ಪರಿಣಮಿಸುತ್ತದೆ. ಅನೇಕ ರೂಪವಾಗಿ ಪರಿಣಮಿಸುತ್ತದೆ. ಆ ಪರಿಣಮಿಸುವಂತಹ ಶಕ್ತಿ ಅದರ್ಧ ಇದೆ, ವಿಶೇಷ ಇದೆ, ಅದರ್ಧ ಇದೆ. ಅನ್ಯದೊಳಗೆ ಇಲ್ಲ, ಪಾಷಾಣದೊಳಗೆ ಇಲ್ಲ, ಕಾಷ್ಠದೊಳಗೆ ಇಲ್ಲ. ಅರೆ ಅದು ಕೂಡ ಒಂದು ಪಾಷಾಣನ ಇದೆ. ಮಣಿ ಏನಿದೆಯಲ್ಲ, ರತ್ನ ಏನಿದೆ, ಅದು ಕೂಡ ಒಂದು ಪಾಷಾಣನ ಇದೆ. ಆದ್ರೆ ಅನ್ಯ ಪಾಷಾಣದೊಳಗ ಆ ಪ್ರಕಾರದ ಶಕ್ತಿ ಇಲ್ಲ. ಆ ಪ್ರಕಾರದ ಶಕ್ತಿ ಸ್ಫಟಿಕ ಮಣಿಯೊಳಗನ ಇದೆ. ಯಾವ ಪ್ರಕಾರದ ಕೆಂಪದ ಸಂಯೋಗ ಆದ ನಂತರ ಕೆಂಪು ವರ್ಣ ರೂಪವಾಗಿ ಪರಿಣಮಿಸುತ್ತದೆ. ಈ ಎರಡೂ ಬೇಕ್ರೆ. ಕೆಂಪದ ಸಂಯೋಗ ಆದ ನಂತರ ಕೆಂಪು ವರ್ಣ ರೂಪವಾಗಿ ಪರಿಣಮಿಸುವಂತಹ ಶಕ್ತಿ ಇದೆ. ಹಳದಿಯ ಸಂಯೋಗ ಆದ ನಂತರ ಹಳದಿ ವರ್ಣದ್ದಾಗಿ ಪರಿಣಮಿಸುವ ಶಕ್ತಿ ಇದೆ. ಅದೇ ಪ್ರಕಾರ ಜೀವದಲ್ಲಿ ಜಡದ ಸಂಯೋಗ ಆದ ನಂತರ ವಿಭಾವ ರೂಪ ಪರಿಣಮಿಸುವಂತಹ ಶಕ್ತಿ ಇದೆ.
ನಿಜ ಚೈತನ್ಯ ತತ್ವದ ಸಂಯೋಗ ಆದ ನಂತರ, ಅದರ ಸನ್ಮುಖ ಆದ ನಂತರ ಏನಾಗ್ತಿದೆ? ಚೈತನ್ಯ ರೂಪದಿಂದ, ನಿರಾಕುಲ ರೂಪದಿಂದ ಪರಿಣಮಿಸುವ ಶಕ್ತಿ ಇದೆ. ಪರಿಣಮನ ಶಕ್ತಿಯ ಮಾತಿದೆ ಇದು. ವಸ್ತುವಿನ ಸ್ವಭಾವದ ಮಾತಲ್ಲ, ಪರಿಣಮನ ಶಕ್ತಿಯ ಮಾತು ಇದೆ ರೀ. ವಸ್ತುವಿನ ಸ್ವಭಾವಂತೂ ಮೂರು ಕಾಲದಲ್ಲೂ ಏಕರೂಪ. ಅದೇನ? ಜ್ಞಾನ ದರ್ಶನ, ಚೇತಿಸುವ, ಅನುಭವಿಸುವ, ನೋಡುವ, ತಿಳಿಯುವ, ಅನುಭವಿಸುವ. ಪರದ ಸನ್ಮುಖ ಇರುವ ವೇಳೆದೊಳಗ ಅವನಲ್ಲಿ ಯಾವ ಪ್ರಕಾರದ ವಿಭಾವ ಆಗ್ತಿದೆಯೋ ಸ್ವಯಮೇವ ಅವನಲ್ಲೇ ಅವನಿಂದ ಆಗ್ತಿದೆ. ಆ ವಿಭಾವವನ್ನು ತಿಳಿಯುವ, ನೋಡುವ, ಅನುಭವಿಸುವುದಂತೂ ಅವನಲ್ಲಿ ಇದೇನ ಆ ಸಮಯದೊಳಗನು ಶಕ್ತಿ. ಯಾವಾಗ ಸ್ವಭಾವ ಸನ್ಮುಖ ಆಗ್ತಾನೋ ಆವಾಗ ಕೂಡ ನೋಡುವ, ತಿಳಿಯುವ, ಅನುಭವಿಸುವ ಶಕ್ತಿ ಇದೇನ. ವಸ್ತು ಯಾವುದೇ ಬರಲಿ, ಪರ ಇರಲಿ ಅಥವಾ ಸ್ವ ಇರಲಿ, ನೋಡುವ, ತಿಳಿಯುವ, ಅನುಭವನ ಶಕ್ತಿಗೆ ಯಾವ ಕುಂದು ಇಲ್ಲ. ಆದರೆ ನೋಡುವ, ತಿಳಿಯುವ, ಅನುಭವನ ಶಕ್ತಿಯ ಬಲದಿಂದ ಪರಸನ್ಮುಖ ಇರುವ ವೇಳೆದೊಳಗ ಅಲ್ಲಿ ವಿಪರೀತತೆ ಇತ್ತು ಅಂತಂದ್ರ ಅದನ್ನು ಅನ್ಯಥಾ ತಿಳಿತಾನೆ, ಅನ್ಯಥಾ ಅನುಭವ ಮಾಡ್ತಾನೆ, ದುಃಖಿ ಆಗ್ತಾನೆ. ಸ್ವಭಾವ ಸನ್ಮುಖ ಆದ ನಂತರ ಅನ್ಯಥಾ ದೃಷ್ಟಿ ಬಿಟ್ಟು ಹೋದ ನಂತರ ಹೇಗಿದೆಯೋ ಹಾಗೆ ಅವನಿಗೆ ನಿರಾಕುಲ, ಜ್ಞಾತಾರೂಪ, ದೃಷ್ಟಾರೂಪ, ಜ್ಞಾತ ದೃಷ್ಟಾರೂಪ ನಿರಾಕುಲದ ಅನುಭವ. ಎಷ್ಟು ಸುಲಭ ಇದೆ, ಎಷ್ಟು ಸುಲಭ ಇದೆ. ಸಂಸಾರ ಮಾಡೋದು ಎಷ್ಟು ಕಠಿಣ ಇದೆ. ಇದೇನೆ ಸಂಸಾರ ಮಾಡೋದು ಎಷ್ಟು ಕಠಿಣ ಇದೆ. ಸಮಾಜದ ಜೊತೆಗೆ ಬಾಳಿ ಬದುಕೋದೆಷ್ಟು ಕಠಿಣ ಇದೆ. ಧಾರ್ಮಿಕ ಕ್ಷೇತ್ರದೊಳಗ ಅದರ ಅನುಸರಣೆ ಮಾಡೋದು ಎಷ್ಟು ಕಠಿಣ ಇದೆ. ಆದರೆ ಅಂತಃ ತತ್ವದ ಅನುಸಾರ ಪರಿಣಮನ ಮಾಡೋದ ಎಷ್ಟು ಸುಲಭ ಇದೆ. ಆದರೆ ಈ ಜೀವಕ್ಕ ಆ ಸುಲಭದ ಮಾರ್ಗ ಅಪರಿಚಿತ ಇದ್ದ ಕಾರಣ ಅದು ಆಮೇಲೆ ಮಾಡಿದ್ರೆ ಆಯಿತು ಅಂತೇವೆ, ಅಥವಾ ಅದೇನು ಈ ಕಾಲದೊಳಗಾಗುವುದಿಲ್ಲ ಅಂತೇವೆ, ಏನೇನೋ ಕಾರಣ ಹೇಳ್ತಾರೆ. ಮತ್ತು ಯಾವುದು ಇದ ಕಷ್ಟದ ಇದೆಯೋ ಅನಾದಿ ಕಾಲದಿಂದ ಕಷ್ಟದ ರೂಢಿ ಇದ್ದ ಕಾರಣ ಅದನ್ನು ಹೇಗಾದರೂ ಮಾಡಿ ಬೆಟ್ಟ ಹತ್ತೋದು ಹೇಗಾದರೂ ಮಾಡಿ ಹತ್ತಿ ತೀರ್ತೇವೆ. ಹೌದು ಅಥವಾ ಇಲ್ಲ? ಹತ್ತಿ ತೀರ್ತೇವೆ. ಉಪವಾಸ ಮಾಡೋದ ಹೇಗಾದರೂ ಮಾಡುತ್ತೀರ್ತೇವೆ. ಇವೆಲ್ಲ ಮಾಡ್ತೇವೆ. ಅದರ ಒಳಗ ಮಾಡದೇ ಇರುವ ಅಕರ್ತ ಸ್ವಭಾವ, ಜ್ಞಾತ ಸ್ವಭಾವ, ಅರೂಪಿ ಚಿನ್ಮಾತ್ರ ಸ್ವಭಾವ, ಜ್ಞಾನದ ಘನಪಿಂಡ, ಸುಖದ ಸಾಗರನಾದಂಥ ನಿಜಾತ್ಮನ ಸನ್ಮುಖ ನೋಡುವುದ. ನಾನು ಇದುವೇ ನಾನು, ಓಹೋ ಇಂಥ ನಾನು. ಅದ್ಭುತ ಅದ್ಭುತ. ಲೋಕದೊಳಗೆ ಯಾವ ಪದಾರ್ಥದ ಜೊತೆಗೆ ಹೋಲಿಸಲಿಕ್ಕೆ ಬರದೇ ಇರುವಂಥ ಅದ್ಭುತ ತತ್ವ ನಾನು ಅಂಥೇಳಿ ಇದರ ಸ್ವೀಕಾರ ಮಾಡೋದ, ಪ್ರತ್ಯಕ್ಷ ಕಂಡ ಅನುಭವಿಸೋದ, ಅದರ ಮಯ ಆಗೋದ, ಅದುವೇ ನಾನಾಗೋದ, ಅದು ನನ್ನಲ್ಲೇ ಬಂದು ಬಿಡೋದ. ಇಷ್ಟ ಕಾರ್ಯ ಅನಂತ ಕಾಲದೊಳಗೆ ಕಠಿಣ ಆಗಿದೆ. ಉಪವಾಸ ಸುಲಭ ಆಯಿತು, ತಪಸ್ಸು ಸುಲಭ ಆಯಿತು, ಧ್ಯಾನ ಸುಲಭ ಆಯಿತು, ಬೆಟ್ಟ ಹತ್ತೋದು ಸುಲಭ ಆಯಿತು, ಸರ್ವಸ್ವ ದಾನ ಕೊಡುವೆಳೆದೊಳಗೆ ಕತ್ತಿನ ಸರ, ಕೈ ಬಳೆಯನ್ನು ಕೊಡೋದು ಸುಲಭ ಆಯಿತು. ಆದರೆ ಇದು ಸುಲಭ ಆಗಲಿಲ್ಲ. ಶುದ್ಧ ಪರಿಚಿದಾನುಭೂತ ಏನ ಕಾಮ ಭೋಗ ಬಂಧದ ಕಥೆ. ಕಾಮ ಅರ್ಥಾತ್ ಇಚ್ಛೆ, ಇಚ್ಛೆ ಇಚ್ಛೆ ಇಚ್ಛೆಯ ಭೋಗ, ಅದರ ಬಂಧ. ಇಚ್ಛೆಯ ಭೋಗ ಮಾಡಿದೇವಲ್ಲ ನಾವು. ಬೆಟ್ಟ ಹತ್ತುವ ಇಚ್ಛೆ ಇತ್ತು, ಆ ಇಚ್ಛೆಯ ಭೋಗ ಮಾಡ್ತಾ 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 ಬೆಟ್ಟ ಹತ್ತಿದೆವು. ದಾನ ಕೊಡುವ ಇಚ್ಛೆ ಇತ್ತು, ಅದರದ ಆ ಇಚ್ಛೆಯ ಭೋಗ ಮಾಡಿದೆವು. ವರಭೋಗ ಬಂಧದ ಬಂಧಾಯಿತು, ಬಂಧಾಯಿತು, ಬಂಧನಕ್ಕೊಳಪಟ್ಟೆವು. ವ್ರತದ ಬಂಧನಕ್ಕೊಳಪಟ್ಟೆವು. ಆದ್ರ ಅದರಿಂದ ಭಿನ್ನ ಏಕತ್ವ ವಿಭಕ್ತ ಆತ್ಮನ ಕಥೆ ರುಚಿಸಲೂ ಇಲ್ಲ. ಅದರ ಪರಿಚಯದೊಳಗೂ ಬಂದಿಲ್ಲ, ಅನುಭವದೊಳಗೂ ಬಂದಿಲ್ಲ. ಇಷ್ಟ ಹೇಳಿ ಸಮಯ ಸಾರ ಶುರು ಮಾಡಿದರು. ಕುಂದು ಪ್ರಭು ಮಂಗಲಂ ಕುಂದಾದ್ಯೋ ಅಂತೇವೆ.
ಆದರೆ ಎಷ್ಟು ಛಲಗ್ರಹಣ ಮಾಡ್ತೀವಿ, ಎಷ್ಟು ಕಪಟ ಮಾಡ್ತೇವೋ ಅಥವಾ ಇಲ್ಲ. ಮಂಗಲಂ ಕುಂದ ಕುಂದಾರ್ಯೋ ಅಂತ್ಯೋ ಅವರು ಹೇಳಿದರು, ಇದೊಂದು ಏಕತ್ವ ವಿಭಕ್ತ ಆತ್ಮನ ಕಥೆ ಕಠಿಣ ಇದೆ ನೋಡಪ್ಪ. ನೀನು ಇದುವರೆಗೆ ರುಚಿಪೂರ್ವಕ ಕೇಳಲಿಲ್ಲ, ನಿನ್ನ ಪರಿಚಯದೊಳಗೆ ಬರಲಿಲ್ಲ, ನಿನ್ನ ಅನುಭವದೊಳಗೆ ಬಂದಿಲ್ಲ. ಈ ಕಾರಣದಿಂದ ಕಠಿಣ ಇದೆ ಪ್ರಭು, ವಾಸ್ತವದಲ್ಲಿ ಕಠಿಣ ಇಲ್ಲ. ಕಣ್ಣು ತೆರಿಬೇಕಾದ್ರೆ ಒಂದೊಂದು ಸಲ ಕಣ್ಣು ನೋಯ್ತಾವ್ರೆ, ಹೌದಿಲ್ಲ? ಮುಚ್ಚಬೇಕಾದ್ರೆ ಏನಿದೆ, ನೋಡಬೇಕಾದ್ರೆ ಆ ಹೊರಗಿನ ಪದಾರ್ಥ ಒಂದೊಂದು ಸಲ ಕಾಣೋದಿಲ್ರಿ. ಮುಚ್ಚಿ ಇನ್ನೂ ನನಗೆ ನೋಡೋದು ಅವಶ್ಯಕ ಇಲ್ಲ ಅನ್ನೋದ್ರೊಳಗೆ ಏನು ಕಠಿಣತೆ ಇದೆ? ಕಠಿಣತೆ ಎಲ್ಲಿದೆ ಹೇಳಿ? ಹೊರಗಿಂದ ಕಠಿಣ ಇದೆಯೋ ಒಳಗಿಂದ ಕಠಿಣ ಇದೆ? ಇನ್ನೊಬ್ಬರ ಮರ್ಜಿ ಕಾಯ್ದ ವಿನಃ ಸಂಸಾರ ಆಗುವುದಿಲ್ಲ. ಕಡೆ ಪಕ್ಷಿ ಶರೀರದಲ್ಲಿ ಮರ್ಜಿ ಕಾಯ್ಬೇಕಲ್ಲ, ಹೌದೇನಿಲ್ಲ? ಅದು ಯಾವಾಗ ಅಪೇಕ್ಷೆ ಪಡ್ತಿದೆ ಭೋಜನಾದಿಗಳಂತ ಆವಾಗ ಅದಕ್ಕೆ ಹಾಕ್ಬೇಕಲ್ಲ. ಇಲ್ಲ ಅಂತಂದ್ರೆ ತಲೆ ಸುತ್ತು ಬಂದು ಬಿದ್ದು ಬಿಡ್ತಿದ್ದೇನೆ. ಇದರದ್ದೇ ಕಾಯ್ಬೇಕಾಗ್ತಿದೆ. ಹಾಗಾದ್ರೆ ಒಳಗೆ ನೋಡೋದಕ್ಕೆ ಯಾರ್ದ ಅವಶ್ಯಕತೆ ಇದೆ, ಯಾವುದರದ ಅವಶ್ಯಕತೆ ಇದೆ? ತನ್ನ ವಿಭಾವ ಪರಿಣಾಮದಿಂದ ಜೀವ ಪರಿಣಾಮನ ಮಾಡ್ತಾ ಇದ್ದಾನೆ. ರಾಗ ದ್ವೇಷ ಮೋಹಕ್ಕೆ ನಿಮಿತ್ತಭೂತವಿರುವಂತಹ ದರ್ಶನಾವರಣವು ಅಲ್ಲ, ದರ್ಶನ ಮೋಹನಿ ಮತ್ತು ಚಾರಿತ್ರ ಮೋಹನಿಯ ಕರ್ಮ ಪಿಂಡ ಏನಿದೆ ಅದು ತನ್ನಲ್ಲೇ ತಾನು ವ್ಯಾಪಕರು. ಇನ್ನೊಂದು ಶಬ್ದ ಹೇಳಿದಾರ್ರಿ, ಏನು ಹೇಳಿದರು? ಆತ್ಮನ ಪ್ರದೇಶದ ಜೊತೆಗೆ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಂಡಿರುವಂತಹ ಕರ್ಮಪಿಂಡ. ಭಲೇ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಂಡಿದೆ, ಅದರ ವ್ಯಾಪಕತೆ ಇದರಲ್ಲಿ. ಎಷ್ಟು ವಿಷಯ ರೀ, ಒಂದೊಂದು ಶಬ್ದದೊಳಗ ಎಷ್ಟೆಷ್ಟು ವಿಷಯ ಪ್ರಕಟ ಆಗ್ತಿದೆ. ಆ ಎಲ್ಲ ವಿಷಯ ನಮ್ಮನ್ನು ಸತ್ಯದ ಕಡೆ ತೆಗೆದುಕೊಂಡು ಹೋಗ್ತಿದೆಯೋ ಅಥವಾ ತಲೆನೋವು ಇದೆ ರೀ? ಸತ್ಯದ ಕಡೆ ತಗೊಂಡು ಹೋಗ್ತಿದೆಯಲ್ಲ, ಹೋಗಬೇಕ್ರಿ. ಶ್ರದ್ಧೆಯಿಂದ ಹೋಗಬೇಕು, ಶ್ರದ್ಧೆಯಿಂದ ವಿಶ್ವಾಸದಿಂದ. ಯಾಕೆ? ಜಿನೇಂದ್ರ ಭಗವಂತರು ಅನ್ಯಥಾವಾದಿಗಳಿರುವುದು, ಅನ್ಯಥಾ ಹೇಳ್ತಾರೆ. ನಮಗೆ ದುಃಖ ಆಗುವಂಥದ್ದು ಹೇಳ್ತಾರೆ. ಅವರನ್ನ ದೇವ, ಗುರು, ತಂದೆ ಎಲ್ಲ ಅಂದೇವು. ಪರಮಪಿತ ಅಂದೇವೇನಿಲ್ರಿ, ಪರಮ ಗುರು ಅಂದೇವೇನಿಲ್ರಿ, ದೇವಾಧಿದೇವ ಅಂದೇವೇನಿಲ್ರಿ. ಹಾಗಾದ್ರೆ ಅವರು ನಮಗೆ ಕೇಳು ಮಾಡಬಹುದೇನ್ರಿ? ಅನ್ಯಥಾ ಹೇಳ್ಬಹುದೇನು? ನಮ್ಮ ದಾರಿ ಬಿಡಿಸಬಹುದೇನು? ಜೀವಂ ತಮ್ಮ ಅಷ್ಟೇ ಇದೆ ರೀ. ಕರ್ಮ ಏನಿದೆ? ಅಜೀವ ಇದೆ. ಕರ್ಮದಿಂದ ಭಿನ್ನ ನೀನು ಜೀವಿದ್ಯ. ದೇಹ ಏನಿದೆ? ಭಲೇ ಏಕಕ್ಷೇತ್ರವನ್ರಿ ಅಥವಾ ಎರಡೂ ಸಂಯೋಗ ರೂಪದಿಂದ ವಾಸ ಮಾಡ್ತಾರೆ. ಆದರೆ ಅದು ಅಜೀವ ಇದೆ ನೋಡ್ರಿ. ದೇಹ ಅಚೇತನ ಇದೆ, ಕರ್ಮ ಪುದ್ಗಲ ಇದೆ, ವಿಭಾವ ಕ್ಷಣಿಕ ಇದೆ. ನೀನು ಏನಿದ್ದಿ? ನಾನು ತ್ರಿಕಾಲ ಜ್ಞಾನ ದರ್ಶನ. ಅರೆ, ಜ್ಞಾನ ದರ್ಶನ ಸ್ವಭಾವಿ ನಾನಿದ್ದೇನೆ ಅಂದ ಕೂಡಲೇ ಜ್ಞಾನದೊಳಗೆ ವಿಕಾಸ ಆಗ್ತಿದೆ ಬಬಿತಾ. ನಾನು ದೇಹ ಇದ್ದೇನೆ ಅಂದ ಕೂಡಲೇ ಜ್ಞಾನ ಏನಾಗ್ತಿದೆ? ನಿಸ್ಸತ್ವವಾಗ್ತಿದೆ. ಅಷ್ಟೇ ಆಗಿರೋದು ನಮ್ಮದು, ಏನೂ ಇಲ್ಲ. ಇದು ಒಂದೇ ಏನಿದೆ? ಸಶಕ್ತ ಆಗುವ ಔಷಧಿ ಇದೆ, ಅಮೃತಾಹಾರ ಇದೆ ರೀ. ಏನ? ಜ್ಞಾನ ದರ್ಶನ, ಚಿನ್ಮಾತ್ರ ರೂಪಿ ತತ್ವ ಜ್ಞಾನ ದರ್ಶನ. ನಾನು ದೇಹ ಇದ್ದೇನೆ, ನನಗೆ ದುಃಖ ಇದೆ, ನನಗೆ ರೋಗ ಆಗಿದೆ ಅನ್ನುವುದರಿಂದ ನಮ್ಮ ಜ್ಞಾನ ದುರ್ಬಲ ಆಗ್ತಾ. ಆ ದುರ್ಬಲ ಜ್ಞಾನ ಎಷ್ಟು ದಿವಸ ನಿಲ್ಲೋದು? ಬಿದ್ದು ಬಿಡ್ತಿದೆ. ಎಲ್ಲಿ ಬಿದ್ದು ಬಿಡ್ತಿದೆ? ಬೀಳುವ ಸ್ಥಾನ ಶಾಶ್ವತ ರೂಪದಿಂದ ಅದುವೇ ಇದೆ. ಆಯಿತು ಅನ್ನಿಸ್ತಿದೆ ರೀ ಈ ಕಲಶ. ಇನ್ನೊಂದ್ಸಲ ಓದೋಣ ಕೆಳಗಡೆ. ತಸ್ಮಿನ್ ನಿಮಿತ್ತಂ ಪರಸಂಗಃ ಏವ ದರ್ಶನ ಮೋಹ ಚಾರಿತ್ರ ಮೋಹ ಕರ್ಮರೂಪ ಕಂಡಿದಂಥ ಜೀವನ ಪ್ರದೇಶಗಳಲ್ಲಿ ಏಕಕ್ಷೇತ್ರ. ಅರೆ, ಏಕಕ್ಷೇತ್ರಾವಗಾಹ ರೂಪದಿಂದ ಇದೆ.
ಆದರೆ ಅದರದ ಯಾವ ಸಂಬಂಧನೂ ಇಲ್ಲ. ಪ್ರಯಾಣ ಮಾಡುವ ವೇಳೆದೊಳಗೆ ಯಾರೋ ಹೀನು ಕುಲದವ ಮಾಂಸಾಹಾರಿ ನಮ್ಮ ಆ ಕಂಪಾರ್ಟ್ಮೆಂಟ್ ಒಳಗೆ ಇರ್ತಂದ್ರೆ ಅವನಿಗೇನು ಮಾಡಲಾಗುತ್ತದೆ? ಬಸ್ ಇದು ಕ್ಷಣಿಕಿದೆ, ಇಷ್ಟು ತಿಳಿದ್ರೆ ಮುಗಿತಾರೆ, ದುಃಖ ಇಲ್ಲವೇ ಇಲ್ಲ. ಇದು ಕ್ಷಣಿಕೆ ಇದೆ, ನಾವು ಎಲ್ಲಿ ಇಳಿಯವರದೇವು ಅಲ್ಲೇ ಇಳಿಯವಲ್ಲನ್ರಿ ಅವ. ಆದ್ರೂ ಕ್ಷಣಿಕೆ ಇದೇನಿಲ್ಲ, ಹೌದು ಅಥವಾ ಇಲ್ಲ ವಿಚಾರ ಮಾಡೋದು ಅಷ್ಟೇ ಇದೆ. ಇಲ್ಲಿ ಏನ ದೇಹದೊಳಗೆ ರೂಗಿದೆ, ದೇಹ ಆಗಿದೆ, ಹೀಗಿದೆ, ಏನೇನು ಹೊರಗಡೆ ಇದೆ. ಆದರೆ ಅದೆಲ್ಲವೂ ಕ್ಷಣಿಕೆ. ತ್ರಿಕಾಲಿ ಜೀವದ ಎದುರಿಗೆ ಅದರದ್ದು ಎಷ್ಟಿದೆ ಅದರದ ಸಂಯೋಗ ಭಾಳ ಅಲ್ಪ ಇದೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ವ್ರತ. ತಲೆ ಕೆಡಿಸ್ಕೊಂಡ ನಂತರ ಅದು ಬಿಟ್ಟು ಹೋಗುವುದಿಲ್ಲ. ಹೋಗ್ತಿದೆ ಅಂತ ಯಾವುದರಲ್ಲೇ ಏನೂ ಮಾಡೋದು ಸಾಧ್ಯ ಇಲ್ಲ. ಅದರ ಕುರಿತಾಗಿ ವಿಚಾರ ಮಾಡೋದಾಗಲಿ, ಜ್ಞಾನದ ಸಾಮರ್ಥ್ಯವನ್ನು ಕಳ್ಕೊಳ್ಳೋದಾಗಲಿ, ಇನ್ನೂ ಸ್ಪಷ್ಟ ಹೇಳಿದರ ಅದರ ಕಡೆಗೆ ದೃಷ್ಟಿ ಹಾಕೋದ ಅವಶ್ಯಕವೇ ಇಲ್ಲ. ಆದರೆ ನಮ್ಮ ದೃಷ್ಟಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗೋದನೇ ಇಲ್ಲರಿ. ಇಲ್ಲಿ ಹೇಳಿದರೆ ಏಕ ಕ್ಷೇತ್ರಾವಗಾಹ ರೂಪದಿಂದ, ಆದ್ರೂ ಕೂಡ ವ್ಯಾಪಕತೆ ಅದರಲ್ಲೇ ಇದೆ. ಅವ ತನಗೆ ಆಗಬೇಕು ಹಾಗದನ್ರಿ. ರೈಲಿನೊಳಗೆ ನಮ್ಮ ಶೀಟದ ಮೇಲಿನ ಪಕ್ಕದಲ್ಲಿ ಕೂತಿ ತನಗೆ ಆಗಬೇಕು ಹಾಗಿದನ್ರಿ. ನೋಡಪ್ಪ ನಾವು ಜೈನದೇವು, ನೀ ಹೀಗೆ ಮಾಡಬೇಡ ಅಂಥೇಳಿ ಅವನಿಗೆ ಹೇಳಲಿಕ್ಕೆ ಬರ್ತಿದ್ದೆ ನಾವು ಎಲ್ಲ. ನೀ ಇಳಿದು ಹೋಗು, ನೀ ಆ ಕಡೆ ಕೂಡು ಹೇಳಲಿಕ್ಕೆ ಬರ್ತಿದ್ದೆ. ಅದೇ ಪ್ರಕಾರ ಕರ್ಮ, ದೇಹ ಅದಾವೆ. ದರ್ಶನ ಮೋಹಿನಿ ಇದೆ, ಚಾರಿತ್ರ ಮೋಹಿನಿ ಇದೆ. ಅದು ನಮಗೆ ಏನು ಮಾಡೋದು? ತನ್ನಲ್ಲೇ ತಾನು ವ್ಯಾಪಕ. ಅದರಷ್ಟು ಪ್ರಾಮಾಣಿಕ ಯಾವುದೂ ಇಲ್ಲ ಲೋಕದೊಳಗೆ. ಅದರಷ್ಟು ಅನ್ನೋದಕ್ಕಿಂತ ಎಲ್ಲವೂ ಪ್ರಾಮಾಣಿಕ. ಅದರ ಸಲುವಾಗಿ ಕೊಂದು ದೇವೇನು ಹೇಳಿದ್ರು, ಯತ್ತ ನಿಶ್ಚಯಗದೋ ಸಮವೋ ಸವರ್ಥ ಸುಂದರೋ ಲೋಕೆ. ಸವರ್ಥ ಪ್ರತಿಯೊಂದು ಸಮಯಾರ್ಥಾತ್ ಪದಾರ್ಥ ಹೇಗಿದೆ? ಸುಂದರ ಇದೆ. ಹೇಗಿದೆ? ತನ್ನಲ್ಲೇ ತಾನು ಏಕರೂಪ ಇದೆ, ಪರದಿಂದ ಭಿನ್ನ ಇದೆ. ನೀನು ಸುಂದರ ಆಗಬೇಕಾದ್ರೆ ಅಥವಾ ಅದೆಲ್ಲವೂ ನಿನಗೆ ಸುಂದರ ಕಾಣಬೇಕಾದ್ರೆ ಈ ಸ್ವರೂಪವನ್ನು ನೀನು ತಿಳ್ಕೊ. ನೀನು ನಿನ್ನಲ್ಲೇ ಇದ್ದಿ, ನೀನು ಅದರಲ್ಲೇ ಏನೂ ಮಾಡೋದು ಸಾಧ್ಯ ಇಲ್ಲ. ಅದು ಅದರಲ್ಲೇ ಇದೆ, ಅದು ನಿನಗೇನೂ ಮಾಡೋದು ಸಾಧ್ಯ ಇಲ್ಲ. ಇಷ್ಟು ಸಾರ ಇದೆ ರೀ ಜೈನ ದರ್ಶನದ ಸಾರ. ಅಂದರೆ ವಸ್ತು ಸ್ವಭಾವ ಹೀಗಿದೆ ಅಂದರೆ, ಅಥವಾ ಸುಖದ ಮಾರ್ಗ ಇದು ಒಂದೇ ಇದೆ, ಅಥವಾ ಸಂಜ್ಞೆ ಪಂಚೇಂದ್ರಿಯದೊಳಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯ ಇದು ಒಂದೇ ಇದೆ. ಈ ಜೀವ ಇದು ಒಂದನ್ನೇ ತಿಳ್ಕೊಳ್ಳದೆ ಇರುವುದರಿಂದ ಅನಂತ ಸಂಸಾರದೊಳಗ ಕಥನಾತೀತವಾದಂಥ ದುಃಖವನ್ನು ನಿರಂತರ ಭೋಗಿಸ್ತಾ ಇದ್ದಾನೆ. ಮುಖಭಂಗ ಎಲ್ಲಿ ಹೋದ್ರೂ ಮುಖಭಂಗ ಆಗ್ತಿದೆಯೋ ಅಥವಾ ಇಲ್ಲ. ಬೇಕಾದರೆ ನಾವು ಅದರದ ವರ್ಣನೆ ಬೇಕಾದಷ್ಟು ಮಾಡಬಹುದು. ಆದರೆ ಮುಖಭಂಗ ಅರ್ಥಾತ್ ಅಲ್ಲಿಂದ ಮರಳಿ ಬಂದೇವೇನಿಲ್ಲ. ಸಂವೇದಗಿರಿಗೆ ಹೋದ ನಂತರ ಮರಳಿ ಬರ್ತೇವೋ ಅಥವಾ ಇಲ್ಲ, ಅದು ಮುಖಭಂಗ ಇದೆ. ಮಂದಿರಕ್ಕೆ ಹೋದ ನಂತರ ಮರಳಿ ಬರ್ತೇವೋ ಅಥವಾ ಇಲ್ಲ, ಆದರೆ ಸ್ವಭಾವದೊಳಗೆ ಹೋದ ನಂತರ ಅವರು ಮರಳಿ ಬರಲೇ ಇಲ್ರಿ. ಎಷ್ಟು ಜೀವರುಗಳ, ಅನಂತ ಜೀವರುಗಳ ಸಿದ್ಧರ ತಮ್ಮ ಸ್ವಭಾವದಿಂದ ಹೊರಗೆ ಬರಲೇ ಇಲ್ಲ. ಹೊರಗೆ ಹೋದ ನಂತರ ಅಲ್ಲಿಂದ ಬರಲಿಕ್ಕೇ ಬೇಕು. ಅಲ್ಲಿ ನಮಗೆ ಶಾಶ್ವತ ಅವಕಾಶ ಇಲ್ಲ. ಜೀವದ ಪ್ರದೇಶಗಳಲ್ಲಿ ಏಕ ಕ್ಷೇತ್ರಾವಗಾಹ ರೂಪವಿರುವ ಪುದ್ಗಲ ದ್ರವ್ಯದ ಪಿಂಡ ಅದರ ಉದಯವೂ ಇದೆ. ಒಂದು ವೇಳೆ ಮೋಹಕರ್ಮ ರೂಪ ಪುದ್ಗಲ ಪಿಂಡದ ಉದಯವು ತನ್ನ ದ್ರವ್ಯದ ಜೊತೆಗೆ ವ್ಯಾಪಕ ರೂಪವಿದೆ. ಜೀವ ದ್ರವ್ಯದ ಜೊತೆಗೆ ವ್ಯಾಪಕ ರೂಪವಿಲ್ಲ. ಆದಾಗ್ಯೂ ಮೋಹಕರ್ಮದ ಉದಯವಾದ ಮೇಲೆ ಜೀವದ್ರವ್ಯವು ತನ್ನ ವಿಭಾವ ಪರಿಣಾಮ ರೂಪವಾಗಿ ಪರಿಣಮಿಸ್ತಿದೆ. ಪರಿಣಮಿಸಿದರೆ ಪರಿಣಮಿಸಲಿ ಬಿಡಲ್ಲ. ಅದೇನು ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟಿಲ್ಲಲ್ಲ, ಆ ಸ್ವಭಾವದ ಆಶ್ರಯ ಮಾಡಲಿ. ಹೀಗೆ ವಸ್ತುವಿನ ಸ್ವಭಾವವಿದೆ. ಆಶ್ರಯವು ಯಾವುದರದು? ಪರಿಣಾಮದ ಸ್ವಭಾವದ್ರಿ. ಪರಿಣಾಮದ ಜ್ಞಾನ ಮತ್ತು ಅಪರಿಣಾಮಿ ಸ್ವಭಾವದ ಆಶ್ರಯ. ಅಪರಿಣಾಮಿ ಸ್ವಭಾವ ಯಾವುದು? ಚೈತನ್ಯ ಜ್ಞಾನ ದರ್ಶನ, ಜ್ಞಾನ ನಿರಾಕುಲ. ಇಲ್ಲಿ ದೃಷ್ಟಾಂತವಿದೆ. ಯಥಾ ಅರ್ಕಕಾಂತಃ, ಹೇಗೆ
ಸ್ಫಟಿಕಮಣಿಯು ಕೆಂಪು, ಹಳದಿ, ಕಪ್ಪು ಇತ್ಯಾದಿ ಅನೇಕ ರೂಪವಾಗಿ ಪರಿಣಮಿಸುತ್ತದೆ. ಸ್ಫಟಿಕಮಣಿಯಲ್ಲಿ ಅಂತರ್ಗರ್ಭಿತವಾದ ನಾನಾ ವರ್ಣರೂಪ ಪರಿಣಮನ ಶಕ್ತಿಯು ಅದರ ಉಪಾದಾನ ಕಾರಣವಿದೆ ಮತ್ತು ಭಾಷ್ಯದ ನಾನಾ ವರ್ಣರೂಪ ವಸ್ತುಗಳ ಸಂಯೋಗವು ನಿಮಿತ್ತ ಕಾರಣವಿದೆ. ಏನು ಹೇಳಿದರು? ದೃಷ್ಟಾಂತ ಯಾವಾಗ ಕೊಟ್ಟರೆ? ದೃಷ್ಟಾಂತಕ್ಕೆ ದಾಷ್ಟಾಂತ ಇಲ್ಲ. ವಸ್ತುವಿನ ಸ್ವರೂಪವನ್ನು ಶುದ್ಧ ಮಾಡುವ ಸಲುವಾಗಿ ದೃಷ್ಟಾಂತ. ಮೊದಲ ವಸ್ತುವಿನ ಸ್ವರೂಪ ಹೇಳಿದ್ದಾರೆ. ಇದೊಂದು ವಿಶೇಷ ಇದರ